ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಮಹಾಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ ಕರೆಕ್ಟ್, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಜಗತ್ತಿನ ಸಕಲ ದೇವದೇವತೆಗಳು ಸಂತ ಮಹಾತ್ಮರಲ್ಲಿ ನತಮಸ್ತಕನಾಗಿ ಈ ಪುಣ್ಯ ದಿನ ಜಗತ್ತಿನ ಚಿಂತನ ಲಹರಿಯನ್ನೇ ಬದಲಾಯಿಸಿದಂತಹ ಜಗನ್ಮಾತೆಯಿಂದ ಲೈಸೆನ್ಸ್ ಪಡೆದುಕೊಂಡು ಬಂದು ಜಗತ್ತಿಗೆ ಜ್ಞಾನವನ್ನು ಕೊಡುವುದಕ್ಕೆ ಮತ್ತು ಅಧಿಕಾರವಾಣಿಯಿಂದ ಮಾತನಾಡುವುದಕ್ಕೆ ಆ ಕಾರ್ಯಕ್ಕಾಗಿಯೇ ಭೂಮಿಗೆ ಬಂದು ಅವತರಿಸಿದ ಮಹಾತ್ಮನ ಈ ಪುಣ್ಯ ದಿನದಂದು ಇಲ್ಲಿ ನನ್ನ ಜೊತೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸೋದರ ಸ್ವಾಮಿ ಜಗನ್ನಾಥಾನಂದಜಿ, ಸೋದರ ಸ್ವಾಮಿ ಶಿವಪ್ರಿಯಾನಂದಜಿ, ಕರ್ನಾಟಕದ ಹೆಮ್ಮೆಯ ಪುತ್ರ ಸಂತ ರಾಜಕಾರಣಿ ಸನ್ಮಾನ್ಯ ಶ್ರೀ D.R. ಪಾಟೀಲ್ರವರೇ, ಶ್ರೀ ರವಿ ಮೂಲಿಮನಿಯವರೇ, ಇನ್ನುಳಿದ ಎಲ್ಲ ಆಶ್ರಮದ ಅತ್ಯಂತ ನಿಷ್ಠಾವಂತ ಶ್ರದ್ಧಾವಂತ ಭಕ್ತ ವೃಂದವೇ, ತಾಯಂದಿರೇ, ಒಂದು ರೀತಿಯ ಪೂಜೆಯನ್ನು ಮಾಡಿದ್ದೇವೆ ಇಲ್ಲಿವರೆಗೆ. ಅದು ಯಾವುದು ಆ ಪೂಜೆ ಅಂತಂದರೆ, ಶ್ರೀ ಸ್ವಾಮಿ ವಿವೇಕಾನಂದರ ಮಹಿಮೆಯನ್ನು ಹಾಡಿದ್ದೇವೆ. ನೀವೆಂಥ ಮಹಿಮಾವಂತರು, ಇಂದು ನಿಭಾನನ ಸುಂದರ ಲೋಚನ ವಿಶ್ವ ಮಾನವ ಚಿರವಂದ್ಯ, ಅವರ ಮಹಿಮೆಯನ್ನು ಹಾಡಿದ್ದು ಹಾಗೆ ನಾವು. ಇನ್ನು ಹಾಗೇನೆ ಜಯ ವಿವೇಕಾನಂದ ಗುರುವರ ಭುವನ ಮಂಗಲಕಾರಿ, ವಿಶ್ವವ್ಯಾಪಕ ಪ್ರೇಮ ಮೂರ್ತಿಯೇ, ವಿಶ್ವದ್ಯೋತಕ ಪರಮಜ್ಞಾನಿಯೇ, ವಿಶ್ವ ಮುಕ್ತಿ ಸಮರ್ಪಿತಾತ್ಮನೇ, ವಿಶ್ವವಂದ್ಯನೇ, ಜಯತು ಜಯತು, ಹೀಗೆಲ್ಲ ಅವರ ಮಹಿಮೆಯನ್ನು ಹಾಡಿದ್ದೆ. ಈಗ ಇನ್ನೊಂದು ರೀತಿಯಲ್ಲಿ ಅವರ ಮಹಿಮೆಯನ್ನು ಹಾಡ್ತೇವೆ, ಗದ್ಯ ರೂಪದಲ್ಲಿ, ಉಪನ್ಯಾಸದ ರೂಪದಲ್ಲಿ. ಇಷ್ಟೊತ್ತು ನಾವು ಹಾಡಿದ್ದು ಪದ್ಯ ರೂಪದಲ್ಲಿ. ಈಗ ಅವರ ಮಹಿಮೆಯನ್ನು ಹಾಡುವುದು ಗದ್ಯ ರೂಪದಲ್ಲಿ, ಅಥವಾ ಮಾತಿನ ರೂಪದಲ್ಲಿ, ಅಥವಾ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ಪ್ರವಚನದ ರೂಪದಲ್ಲಿ. ಆ ರೀತಿಯಲ್ಲೂ ಕೂಡ ಅವರ ಮಹಿಮೆಯನ್ನು ನಮ್ಮ ಮನಸ್ಸಿನ ಮೇಲೆ ಅಚ್ಚೊತ್ತುಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ. ಕಾರಣ ಇಷ್ಟೇ, ಮನುಷ್ಯ ಜನ್ಮ ಪಡೆದುಕೊಂಡ ಮೇಲೆ ಅವನಿಗೆ ಒಂದು ದೊಡ್ಡ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಏನು ಆ ಸೌಭಾಗ್ಯ? 100 ರೀತಿಯ ಆನಂದಗಳನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳಲ್ಲಿ ಆಹಾರದ ಮೂಲಕ ಆನಂದ, ನಿದ್ರೆಯ ಮೂಲಕ ಆನಂದ, ಸಂತಾನೋತ್ಪತ್ತಿಯ ಮೂಲಕ ಆನಂದ. ಇಷ್ಟೇ ಆನಂದಗಳಿರೋದು ಅದಕ್ಕೆ, ಇನ್ಯಾವ ಆನಂದವೂ ಇಲ್ಲ. ಇಲ್ಲ ತಿನ್ನಬೇಕು, ಇಲ್ಲ ನಿದ್ದೆ ಮಾಡಬೇಕು, ಇಲ್ಲ ಸಂತಾನೋತ್ಪತ್ತಿ ಮಾಡಬೇಕು. 4ನೇ ಆನಂದ ಪ್ರಾಣಿಗಳಿಗೆ ಇಲ್ಲ. ಮನುಷ್ಯನಿಗೆ 1000 ರೀತಿಯ ಆನಂದಗಳು. ಸಂಗೀತದ ಆನಂದ, ಕಲೆಯ ಆನಂದ, ಲಲಿತ ಕಲೆಗಳು 100 ಅದರ ಆನಂದ, ಉತ್ತಮವಾದ ಚಿಂತನೆಯನ್ನು ಓದುವುದು, ಕೇಳುವುದು, ಆಸ್ವಾದಿಸುವುದು ಅದೊಂದು ಆನಂದ, ಧ್ಯಾನ ಮಾಡುವುದು ಒಂದು ಆನಂದ, ಜಪ ಮಾಡುವುದು ಒಂದು ಆನಂದ, ಸತ್ಪುರುಷರ ಸಹವಾಸ, ಸಂತರ ಸಹವಾಸ ಅದೊಂದು ಆನಂದ, ದಾನ ಮಾಡುವುದು, ಸೇವೆ ಮಾಡುವುದು ಅದೊಂದು ಆನಂದ. 1000 ಆನಂದಗಳಿವೆ. ಇಲ್ಲಿ ಕೇವಲ ಆನಂದವಷ್ಟೇ ಅಲ್ಲ, ಈ ಆನಂದದ ಮೂಲಕ ಅವನ ಬೆಳವಣಿಗೆಯೂ ಇದೆ. ದಾನ ಮಾಡುವ ಆನಂದ,
ಬಡವನೊಬ್ಬ ಕಣ್ಣೀರು ಹಾಕ್ಕೊಂಡು ಬಂದು ಕಷ್ಟದಲ್ಲಿದ್ದೇನೆ ಅಂತಂದಾಗ ಅವನಿಗೇನಾದರೂ ನಾವು ಒಂದಷ್ಟು ಹಣ ಕೊಟ್ಟರೆ ಅವನ ಮನಸ್ಸಿನಲ್ಲಿ ಅವನ ಮುಖದ ಮೇಲೆ ಅರಳುತ್ತಲ್ಲ ಒಂದು ಆನಂದ, ಅದನ್ನು ನೋಡುವ ಆನಂದ. ಹಾಗೆ ನಾವು ಆನಂದ ಪಟ್ಕೊಳ್ಳೋದಷ್ಟೇ ಅಲ್ಲ, ಅದರ ಮೂಲಕ, ಈ ಆನಂದದ ಮೂಲಕ ನಮ್ಮ ಬೆಳವಣಿಗೆಯಾಗುತ್ತೆ. ಬೆಳೀತೀವಿ ನಾವು. ಹೇಗೆ ಬೆಳೀತೀವಿ? ಯಾವಾಗ ನಮ್ಮ ಮನಸ್ಸು ಬೆಳೆಯುತ್ತೋ, ಮನಸ್ಸು ಯಾವಾಗ ವಿಶಾಲವಾಗುತ್ತೋ, ಮನಸ್ಸು ವಿಶಾಲವಾದಷ್ಟು ಮನಸ್ಸು ಶುದ್ಧವಾಗುತ್ತೆ. ಮನಸ್ಸಿನ ಲಕ್ಷಣಗಳಿವೆಲ್ಲ. ಮನಸ್ಸು ದುರ್ಬಲವಾಗುವುದು ಯಾವಾಗ, ಮನಸ್ಸು ಪ್ರಬಲವಾಗುವುದು ಯಾವಾಗ, ಮನಸ್ಸು ಕುಗ್ಗುವುದು ಯಾವಾಗ, ಹಿಗ್ಗುವುದು ಯಾವಾಗ, ಮನಸ್ಸು ಶುದ್ಧವಾಗುವುದು ಯಾವಾಗ, ಅಶುದ್ಧವಾಗುವುದು ಯಾವಾಗ, ಇದರ ಬಗ್ಗೆ ಅದ್ಭುತವಾದ ಸೈನ್ಸನ್ನೇ ನಿರ್ಮಾಣ ಮಾಡಿದ್ದಾನೆ ಪತಂಜಲ ಮಹರ್ಷಿ. ಆತ ಹೇಳ್ತಾನೆ, ಮನಸ್ಸು ವಿಶಾಲವಾದಷ್ಟು ಮನಸ್ಸು ಶುದ್ಧವಾಗುತ್ತದೆ, ಮನಸ್ಸು ಶುದ್ಧಿಯಾದಷ್ಟು ಮನಸ್ಸಿನ ಶಕ್ತಿಗಳು ಜಾಸ್ತಿಯಾಗುತ್ತವೆ. ಎಕ್ಸ್ಪ್ಯಾನ್ಷನ್, ಇದನ್ನು ರಾಮಾನುಜಾಚಾರ್ಯರು ಬಹಳ ಒತ್ತು ಕೊಟ್ಟು ಇದರ ಬಗ್ಗೆ ಮಾತಾಡ್ತಾರೆ, ಬಹಳ ಒತ್ತು ಕೊಡ್ತಾರೆ. ಹೀಗೆಯೇ ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್. ನಮ್ಮ ಪ್ರಕೃತಿ ವಿಕಾಸವಾಗಬಲ್ಲದು ಮತ್ತು ಸಂಕುಚಿತವಾಗಬಲ್ಲದು. ಜೀವಾತ್ಮ ವಿಕಾಸವನ್ನು ಹೊಂದಬಲ್ಲ, ಸಂಕೋಚವನ್ನು ಹೊಂದಬಲ್ಲ. ಯಾವಾಗ ವಿಕಾಸವನ್ನು ಹೊಂದುತ್ತಾನೆ, ವಿಶಾಲವಾದ್ದು, ಅತ್ಯಂತ ವೈಶಾಲ್ಯವನ್ನು ಉಳ್ಳದ್ದು, ಅನಂತವಾದ್ದನ್ನು ಆತ ಅನುಷ್ಠಾನಗೊಳಿಸಿಕೊಂಡ್ರೆ, ಅನಂತವಾದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ, ಅನಂತವಾದ್ದನ್ನು ಪ್ರೀತಿಸಿದರೆ ಅಂದರೆ ಭಕ್ತಿ. ಪರಮಾತ್ಮನೇ ಅನಂತ, ಅವನನ್ನು ಪ್ರೀತಿಸಿದರೆ ನಮ್ಮ ಮನಸ್ಸು ವಿಶಾಲವಾಗುತ್ತದೆ. ನಿಜವಾದ ಭಗವದ್ಭಕ್ತಿಯನ್ನು ಪಡೆದುಕೊಂಡವನು, ಅವನ ಲಕ್ಷಣಗಳೇನು ಅಂತ ರಾಮಾನುಜಾಚಾರ್ಯ ಹೇಳ್ತಾರೆ, ಬಹಳ ದಯಾಪೂರ್ಣ ವ್ಯಕ್ತಿಯಾಗ್ತಾನೆ ಅವನು. ಭಗವಂತನ ಮೇಲೆ ಭಕ್ತಿ ಉಳ್ಳವನು ದಯಾಪೂರ್ಣ ವ್ಯಕ್ತಿಯಾಗ್ತಾನೆ, ದುರ್ಬಲರ ಸೇವೆ ಮಾಡ್ತಾನೆ, ಸಾಧು ಸಂತರ ಸಹವಾಸ ಮಾಡ್ತಾನೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಭಕ್ತನ ಲಕ್ಷಣಗಳೇನು? ಪರಮಾತ್ಮನ ಮೇಲಿನ ಭಕ್ತಿ, ಸಾಧು ಸೇವೆ, ಅಸಹಾಯಕರಿಗೆ ಸಹಾಯ ಮಾಡುವುದು, ದೀನ ದಲಿತರಿಗೆ ಸೇವೆ ಮಾಡುವುದು. ಇದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅದನ್ನು ಅನುಸರಿಸುವ ಭಕ್ತ ಮಾಡಬೇಕಾದಂತಹ ಕರ್ತವ್ಯಗಳೂ ಹೌದು. ಭಕ್ತಿ ಬೆಳೀತಾ ಅವನಲ್ಲಿ ಬರುವ ಲಕ್ಷಣಗಳು ಹೌದು. ಮನಸ್ಸು ವಿಶಾಲವಾಗ್ತಾ ಶುದ್ಧತೆಯನ್ನು ಹೊಂದುತ್ತದೆ. ಶುದ್ಧ ಮನಸ್ಸು ಸುಲಭವಾಗಿ ಭಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಯಾವಾಗ ಮನಸ್ಸು ಶುದ್ಧವಾಗುತ್ತದೆ, ಆವಾಗ ಬುದ್ಧಿ ಚುರುಕಾಗುತ್ತದೆ. ಬುದ್ಧಿ ಚುರುಕಾದಾಗ ಏನಾಗ್ತಾನೆ? ಮನುಷ್ಯ ಬೆಳೀತಾನೆ. ಅವನ ಬುದ್ಧಿ ಎಷ್ಟೋ ಅವನ ವ್ಯಕ್ತಿತ್ವ ಅಷ್ಟು. ಬುದ್ಧಿ ಚುರುಕಾದಾಗ, ಬುದ್ಧಿ ಬೆಳೆಯುತ್ತೆ ಅಂತಲೇ ಅರ್ಥ. ಚುರುಕು ಬುದ್ಧಿ ಅಂದರೆ ಬುದ್ಧಿ ಬೆಳೆದಿದೆ ಅಂತ ಅರ್ಥ. ಬುದ್ಧಿ ಚುರುಕಾದಾಗ ವ್ಯಕ್ತಿತ್ವ ಬೆಳೆಯುತ್ತದೆ. ವ್ಯಕ್ತಿತ್ವ ಬೆಳೆದರೆ ಸಾಮರ್ಥ್ಯ ಬೆಳೆಯುತ್ತೆ. ಸಾಮರ್ಥ್ಯ ಬೆಳೆದರೆ ಅವನ ಸಾಮಾಜಿಕ ಸ್ಥಾನಮಾನಗಳು, ಅವನ ಗೌರವಗಳು, ಅವನ ಕೀರ್ತಿಗಳು ಇವೆಲ್ಲ ಬೆಳೆಯುತ್ತವೆ. ಇದು ಬೇರೆ ಏನು ಬೇಕು ಜೀವನದಲ್ಲಿ? ಸ್ಥಾನಮಾನ, ಆರ್ಥಿಕ ಸ್ಥಿತಿ, ಸಾಮರ್ಥ್ಯ, ಕೀರ್ತಿ, ಗೌರವ ಬೇಕಾದಷ್ಟು ಸಿಗ್ತಾ ಇದ್ದಾಗ ಜೀವನದಲ್ಲಿ ಬೇರೆ ಏನು ಬೇಕು? ಇದೆಲ್ಲ ಆಗೋದು ಯಾವಾಗ? ಮನಸ್ಸು ವಿಶಾಲವಾದಾಗ. ವಿಶಾಲವಾಗಿದ್ದು ಯಾವಾಗ? ಮನಸ್ಸಿನ ಲಕ್ಷಣಗಳನ್ನು ನಾವು ತಿಳಿದುಕೊಂಡು ಪ್ರಜ್ಞಾಪೂರ್ವಕವಾಗಿ ದಾನ ಬುದ್ಧಿ, ದೀನ ದಲಿತರೆಡೆಗೆ ಒಂದು ರೀತಿಯ ದಯಾಪೂರ್ಣ ಸ್ಥಿತಿ, ಇದನ್ನು ಬೆಳೆಸ್ಕೊಳ್ಳೋದಾದರೂ ಆಯಿತು, ಭಕ್ತಿಯನ್ನು ಪಡೆದುಕೊಂಡಿದ್ದಾದರೂ ಆಯಿತು. ಹೀಗೆ ನಮ್ಮ ಮನಸ್ಸುಗಳನ್ನು
ವಿಶೇಷವಾದ ಕೃಷಿ ನಡೆಸಿ ಮತ್ತೆ 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 ಆ ಕಡೆಗೆ ಗಮನ ಕೊಟ್ಟು ಬೆಳೆಸುವುದನ್ನು ನಮ್ಮ ಜೀವನದ ಪ್ರಧಾನ ಕರ್ತವ್ಯವನ್ನಾಗಿ ಮಾಡಿಕೊಳ್ಳಬೇಕು. ಯಾಕೆಂದರೆ ಹಾಗೆಯೇ ಬೆಳೆಯುವುದಕ್ಕೆ ಮಾರ್ಗ ಇರತಕ್ಕಂಥದ್ದು ಈ ರೀತಿಯಲ್ಲಿಯೇ. ಇದು ಅದರಲ್ಲೂ ಕೂಡ ಕಲಿಯುಗಕ್ಕೆ ಹೇಳಿ ಮಾಡಿಸಿದ ಮಾರ್ಗ. ಯಾವುದದು? ದಯಾಬುದ್ಧಿ, ದೀನದಲಿತರೆಡೆಗೆ ವಿಶೇಷವಾದಂತಹ ಕಾಳಜಿ, ಆ ಕಡೆಗೆ ಅವರ ಕಡೆಗೆ ಒಂದು ರೀತಿಯ ಪ್ರೀತಿ ಪ್ರೇಮ ಇತ್ಯಾದಿಗಳು ಯಾವ ಕಾಲದಲ್ಲೂ ಇದನ್ನು ಹೇಳಿಬಿಟ್ಟಿದೆ. ಮಹಾಭಾರತದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಕಲಿಯುಗದಲ್ಲಿ ನಾರದೀಯ ಭಕ್ತಿ, ಪರಮಾತ್ಮನನ್ನು ಭಕ್ತಿಯಿಂದ ಭಾವಿಸುವುದು ಮತ್ತು ದಾನ, ಇವೆರಡೂ ರಾಜಮಾರ್ಗಗಳು. ಶ್ರೀರಾಮಕೃಷ್ಣರು ಭಕ್ತಿ ಮತ್ತು ದಾನವನ್ನು ತಮ್ಮದೇ ರೀತಿಯಲ್ಲಿ ಬೆಳೆಸಿದರೆ, ಸ್ವಾಮಿ ವಿವೇಕಾನಂದರು ಆ ಭಕ್ತಿಯನ್ನು ದೇವರೆಡೆಗೆ ಇರತಕ್ಕಂಥ ಭಕ್ತಿಯನ್ನು ದೀನದಲಿತರ ಕಡೆಗಿನ ಪ್ರೀತಿಯನ್ನಾಗಿ ಪರಿವರ್ತನೆ ಮಾಡಿದರು. ಕೇವಲ ಭಾವನಾತ್ಮಕ ಪ್ರೀತಿ ಇದ್ದರೆ ಸಾಲದು, ವಸ್ತು ರೂಪದಲ್ಲಿ, ದ್ರವ್ಯ ರೂಪದಲ್ಲಿ ಅಥವಾ ಇನ್ಯಾವುದೋ ರೂಪದಲ್ಲಿ ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿದರು. ಅದೇ ದಾನ. ಮಾರ್ಕಂಡೇಯ ಮಹರ್ಷಿಗಳು ಹೇಳಿದ್ದು, ಶ್ರೀರಾಮಕೃಷ್ಣರು ವಿವೇಕಾನಂದರು ಮಾಡಿದ್ದು ಏನು ವ್ಯತ್ಯಾಸ ಇದೆ? ಯುಗಧರ್ಮ ಹೇಗೆ ಒಂದೇ ಥರ, ಜ್ಞಾನಿಗಳು ಯಾವಾಗಲೂ ಕೂಡ ಆ ಏಕಸೂತ್ರತೆಯನ್ನೇ, ಯಾವ ಭಿನ್ನತೆ ಇಲ್ಲದೆ, ವ್ಯತ್ಯಾಸವಿಲ್ಲದೆ ಹೇಗೆ ಅವರ ಎಲ್ಲ ಚಿಂತನೆಗಳು ಒಂದೇ ಕಡೆಗೆ ಬರುತ್ತವೆ, ಸಂಗಮಿಸುತ್ತವೆ, ಹೊಂದಿಕೊಳ್ಳುತ್ತವೆ, ಸುಗಮ ಸಂಗೀತವಾಗುತ್ತವೆ, ರಾಗ ತಾಳಗಳು ಎಲ್ಲ ಕೂಡ ಹೊಂದಿಕೊಂಡು ಆದ ಹಾಗೆ. ಇದೆಲ್ಲ ಸ್ವಾಮಿ ವಿವೇಕಾನಂದರ ಜಯಂತಿ ಎಂದು ನಾವು ಯಾವ ದೃಷ್ಟಿಕೋನದಿಂದ ನೋಡಿದರೂ ಉಪನಿಷತ್ ಚಿಂತನೆಯನ್ನೇ ಈ ಅವತಾರ ಪುರುಷನ ಪ್ರಧಾನ ಶಿಷ್ಯ ಇವರು ಮುಂದುವರಿಸ್ಕೊಂಡು ಹೋಗಿದ್ದು. ಆ ಉಪನಿಷತ್ ಚಿಂತನೆಗಳೇ ಎಲ್ಲ ಕಾಲದಲ್ಲೂ ಈ ದೇಶಕ್ಕೆ ಬೆಳಕನ್ನು ಕೊಟ್ಟಿದ್ದು ಮತ್ತು ಈಗ ಪಾಶ್ಚಾತ್ಯ ರಾಷ್ಟ್ರಗಳಿಗೂ ಕೂಡ ಬೆಳಕನ್ನು ಕೊಡ್ತಾ ಇರತಕ್ಕಂಥದ್ದು. ಈ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಬೆಳಕು ಕೊಡುವುದಕ್ಕೆ ಬಹುಮಟ್ಟಿಗೆ ಕಾರಣರಾದವರು ಸ್ವಾಮಿ ವಿವೇಕಾನಂದರು. ನಿಜಕ್ಕೂ ಅವರೇ ಹೇಳಿದ್ದಾರೆ, ಐ ಹ್ಯಾವ್ ಎ ಮೆಸೇಜ್ ಟು ದಿ ವೆಸ್ಟ್ ಜಸ್ಟ್ ಆಸ್ ಬುದ್ಧ ಹ್ಯಾಡ್ ಒನ್ ಟು ದಿ ಈಸ್ಟ್. ಬುದ್ಧ ಪೌರ್ವಾತ್ಯ ರಾಷ್ಟ್ರಗಳಿಗೆ ಹೇಗೆ ಕೊಡುವುದಕ್ಕೆ ಒಂದು ಮಹತ್ತರವಾದ ಸಂದೇಶವನ್ನು ತಂದಿದ್ದನೋ, ಹಾಗೆಯೇ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನಾನು ಕೊಡುವುದಕ್ಕೆ ಒಂದು ಸಂದೇಶವನ್ನು ತಂದಿದ್ದೇನೆ, ಕೊಟ್ಟಿದ್ದೇನೆ. ನನ್ನದೇ ಆದ ರೀತಿಯಲ್ಲಿ ನಾನು ಅದನ್ನು ಕೊಟ್ಟಿದ್ದೇನೆ. ಇನ್ನೊಂದು ಕಡೆ ಹೇಳ್ತಾರೆ, 2 ಮಹಾಯುದ್ಧಗಳು ನಡೆದು ಅಂತ ಆ ಥರ ಹೇಳಲಿಲ್ಲ ಅವರು. ಯುರೋಪ್, ನಿನ್ನದು ಭೋಗ ಲಾಲಸೆ ವಿಪರೀತವಾಗಿದೆ. ಯುರೋಪ್ ಅದು ನೋಡಿ ಎಚ್ಚರ ಕೊಟ್ಟರು. 50 ವರ್ಷಗಳ ಮುಂಚೆ, ಯುರೋಪ್ ಬೂದಿಯಾಗುವುದಕ್ಕಿಂತ 50 ವರ್ಷಗಳ ಮುಂಚೆ ಯುರೋಪಿನಲ್ಲಿ ನಡೀತಾ ಇರತಕ್ಕಂಥ ಬದಲಾವಣೆಗಳು, ಅಲ್ಲಿ ನಡೀತಾ ಇರತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳು, ಇದನ್ನೆಲ್ಲ ನೋಡಿ 50 ವರ್ಷಗಳ ಮುಂಚೆನೇ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿ, ಯುರೋಪ್ ನಿನ್ನ ಭೋಗ ಲಾಲಸೆ ವಿಪರೀತವಾಗ್ತಾ ಇದೆ. ಅದು ನಮಗೂ ಅನ್ವಯಿಸುವಂಥದ್ದು. ನಾವು ಕೂಡ ತಿಳ್ಕೊಳ್ಬೇಕು. ಬಹಳಷ್ಟು ಜನ ಇಲ್ಲಿಯೇ ತಪ್ಪು ಮಾಡ್ತಾರೆ. ಎಷ್ಟೇ ಸಾಮರ್ಥ್ಯ, ಎಷ್ಟೇ ಶಕ್ತಿ ಇದ್ದರೂ ವಸ್ತು ಶ್ರೀಮಂತಿಕೆಯ ಕಡೆಗೆ ಹೋಗ್ತಾರೆ. ದ್ರವ್ಯ ಶ್ರೀಮಂತಿಕೆ, 1 ಮನೆ ಆಯಿತು 4 ಮನೆ, 1 ಕಾರ್ ಆಯಿತು 4 ಕಾರು, ಇನ್ನೇನೋ 1 ಆಸ್ತಿ ಆಯಿತು 4 ಆಸ್ತಿಗಳು. ಆಸ್ತಿ ಮಾಡುವುದು, ಮನೆ ಕಟ್ಟುವುದು ಇತ್ಯಾದಿಗಳೆಲ್ಲ ಯಾವ ಕಾಲಕ್ಕೂ ತಪ್ಪು ಅಂತ ಸನಾತನ ಸಂಸ್ಕೃತಿ ಒಂದು ವಾಕ್ಯದಲ್ಲೂ ಎಲ್ಲೂ ಹೇಳಲ್ಲ. ಆದರೆ ಅದನ್ನೇ ಜೀವನದ ಏಕಮಾತ್ರ ಗುರಿ, ಪ್ರಧಾನ ಗುರಿಯೂ ಅಲ್ಲ. ಏಕಮಾತ್ರ ಗುರಿ ಅಂತೂ ಮೊದಲೇ ಅಲ್ಲ. ಇತಿಹಾಸ ಸ್ಪಷ್ಟವಾಗಿ ತೋರಿಸಿದೆ. ರಾವಣನ ಉದಾಹರಣೆ, ಸುವರ್ಣ ಲಂಕೆಯನ್ನೇ ಕಟ್ಟಿದವನವನು. ಆ ಸುವರ್ಣ ಲಂಕೆಯನ್ನು ನೋಡಿ ಲಕ್ಷ್ಮಣ ಮುಗ್ಧನಾದ. ನಮ್ಮ ರಾಜಧಾನಿಯನ್ನು ಇಲ್ಲಿಗೆ ಬದಲಾಯಿಸ್ಕೊಂಡು ಬಿಡೋಣ ರಾಮ ಅಂತಂದ. ಅಷ್ಟರ ಮಟ್ಟಿಗೆ ಉನ್ನತ ಮಟ್ಟದ ಶ್ರೀಮಂತಿಕೆಯನ್ನು ಸಾಧಿಸಿದ್ದವನು ಅವನು. ಆದರೆ ಜೀವನ ಮಾತ್ರ ಕೊನೆಗಾಣಿದ್ದು ಜೀವನ ಕೊನೆಗಾಣಿದ್ದು ಎಲ್ಲಿ ಅಂತಂದರೆ ದುರಂತದಲ್ಲಿ.
ಹೇಗಿರಬಾರದು ಅನ್ನೋದಕ್ಕೆ ಒಂದು ಉದಾಹರಣೆಯಾದ ಅಷ್ಟೆಲ್ಲ ಕಟ್ಟಿದ ವ್ಯಕ್ತಿ. ಆಧುನಿಕ ಕಾಲದಲ್ಲಿ ಗ್ರೀಕರು, ರೋಮನ್ನರು ಇವರೆಲ್ಲರೂ ಅದೇ ರೀತಿ ಮೊನ್ನೆ ಕೂಡ ಕೇವಲ 50-60 ವರ್ಷಗಳ ಹಿಂದೆ ರೀಡರ್ಸ್ ಡೈಜೆಸ್ಟ್ ಮೊದಲಾದ ಪುಸ್ತಕಗಳಲ್ಲಿ ನಾವು ನೋಡುವಾಗ ಇದೆಲ್ಲ ನಿಚ್ಚಳವಾಗಿ ನಮಗೆ ಮನಸ್ಸಿಗೆ ನಾಟುತ್ತವೆ. ಕುವೈಟಿನ ಸುಲ್ತಾನ ಸುಮಾರು 20-25 ವರ್ಷಗಳ ಕಾಲ ಪ್ರಪಂಚದ ಅತ್ಯಂತ ಶ್ರೀಮಂತನಾಗಿದ್ದ. ಆ ವೇಳೆಗಿನ್ನೂ ಈ ಸಾಫ್ಟ್ವೇರ್ ಇವೆಲ್ಲ ಕೂಡ ಬಂದಿರಲಿಲ್ಲ. ಮೈಕ್ರೋಸಾಫ್ಟ್ಗಳು, ಸಾಫ್ಟ್ವೇರ್ಗಳು ಇತ್ಯಾದಿಗಳೆಲ್ಲ ಬಂದಿರಲಿಲ್ಲ. ಆಯಿಲ್ ಬಂದಿತ್ತು. ಕುವೈತಿನ ಸುಲ್ತಾನ, ಅವನ ಅರಮನೆ ಏನು, ಅವನ ರಾಣಿ ವಾಸ ಏನು, ಅವನ ಮಕ್ಕಳೇನು, ಅವನ ವೈಭೋಗಗಳೇನು, ಕೊನೆಗೆ ಅವನು ಸತ್ತ ಮೇಲೆ ಅವನೇನೋ ಒಂದು ಸಂದೇಶ ಬರೆದಿಟ್ಟಿದ್ದ ಒಂದು ಲಕೋಟಿಯಲ್ಲಿ. ಅದನ್ನು ತೆಗೆದು ಓದಲಾಯಿತು. ಓದಿ ಎಲ್ಲರಿಗೂ ತಿಳಿಸಲಾಯಿತು. ಆತ ಹೇಳಿದ, ಸುಮಾರು 3-4 ಪುಟಗಳಷ್ಟು ಬರೆದಿದ್ದ, ಅಲ್ಲಾಹನ ಕೃಪೆಯಿಂದ ನಾನು ಇಷ್ಟೆಲ್ಲ ಪಡ್ಕೊಂಡೆ, ಇದೆಲ್ಲ ನನ್ನ ಆಸ್ತಿ, ಇದೆಲ್ಲ ನನ್ನ ಸುಖ, ಇದೆಲ್ಲ ನನ್ನ ಸಂಪತ್ತು. ದುರಂತ, ದುರದೃಷ್ಟ, ಅಯ್ಯೋ, ಆದರೆ ನನ್ನ ಜೀವನದಲ್ಲಿ ನಾನು ಸುಖವಾಗಿದ್ದದ್ದು 14 ದಿನಗಳು, 2 ವಾರಗಳು. ತಪ್ಪೇನಾಯಿತು? ಎಲ್ಲಿ ತಪ್ಪಿತು? ಅದಿರೋದು ಹಾಗೇನೆ. ಗ್ರೀಕರನ್ನು, ರೋಮನ್ನರನ್ನು, ಕುವೈಟಿನ ಸುಲ್ತಾನರನ್ನು, ಭಾರತದ ಯಯಾತಿಯನ್ನು, ಇದನ್ನೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗೋದು ಮನುಷ್ಯನೇ ವಸ್ತು ಶ್ರೀಮಂತಿಕೆ ಎನ್ನುವಂಥದ್ದಿರಬೇಕು. ಆದರೆ ಅದು ಪ್ರಧಾನವೂ ಅಲ್ಲ, ಏಕಮೇವ ಗುರಿಯೂ ಕೂಡ ಅಲ್ಲ. ಕಾರಣವಿಷ್ಟೇ, ಅದಕ್ಕೆಲ್ಲ ಆಕರ್ಷಣೆ ಇದೆ, ಆದರೆ ತಾತ್ಕಾಲಿಕವಾದ ಆಕರ್ಷಣೆ ಇದೆ. ಅವೆಲ್ಲ ಬಹಳ ಮನಸ್ಸಿಗೆ ರಂಜನೆ ಕೊಡುತ್ತದೆ, ಆದರೆ ಅವುಗಳಲ್ಲಿ ನಿತ್ಯ ನೂತನತೆ ಅನ್ನುವಂಥದ್ದು ಇಲ್ಲ. ಆಕರ್ಷಣೆ ಇದೆ, ಕೆಲವು ಕಾಲ ಮಾತ್ರವೇ ನಮ್ಮನ್ನು ಆಕರ್ಷಿಸುತ್ತದೆ. ಮತ್ತೆ ಬಡತನ ಇದ್ದಾಗ ಎಷ್ಟು ಬೇಸರವಾಗ್ತಿತ್ತೋ, ಮನಸ್ಸಿಗೆ ಕಷ್ಟವಾಗ್ತಿತ್ತೋ, ಹಿಂಸೆಯಾಗ್ತಿತ್ತೋ, ಕೆಲವು ದಿನಗಳಾದ ಮೇಲೆ ವಿಪರೀತ ಶ್ರೀಮಂತಿಕೆ ಎನ್ನುವಂಥದ್ದು ಅಷ್ಟೇ ಒಂದು ರೀತಿ ಮನಸ್ಸಿಗೆ ಬೇಸರವನ್ನು ತರುತ್ತದೆ. ಬಡತನ ಕಷ್ಟ ತರುತ್ತದೆ, ಆದರೆ ಶ್ರೀಮಂತಿಕೆ ಎನ್ನುವಂಥದ್ದು ಖಿನ್ನತೆಯನ್ನು ತರುತ್ತದೆ, ಬೇಸರವನ್ನು ತರುತ್ತದೆ, ಡಲ್ ಮಾಡುತ್ತದೆ ಜೀವನವನ್ನು, ಲೈಫನ್ನು ಡಲ್ ಮಾಡುತ್ತೆ. ಬಡತನ ಕಷ್ಟವನ್ನು ತರುತ್ತೆ, ಎರಡೂ ಒಂದೇ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಬಡತನದ ಕಷ್ಟ ಬೇಕು, ಆದರೆ ಮನಸ್ಸಿನ ಖಿನ್ನತೆ ಅದು ಬೇಡ, ಅದು ಇನ್ನೂ ದೊಡ್ಡ ಕಾಯಿಲೆ. ಇದನ್ನೆಲ್ಲ ಯೋಚನೆ ಮಾಡಿ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆ ಕೊಟ್ಟರು. ಯುರೋಪ್, ನಿನ್ನ ಭೋಗ ಲಾಲಸೆ ವಿಪರೀತವಾಗ್ತಾ ಇದೆ, ಇದು ಒಳ್ಳೆಯದಲ್ಲ. ಯುರೋಪ್ ಅನ್ನೋರು ಹಾಗೆ ಹೇಳಿರಬಹುದು, ಅದು ನಮಗೂ ಅನ್ವಯಿಸುವ ಮಾತೆ. ಬೆಳಗ್ಗೆ ನಾನು ಹೇಳಿರಬಹುದು, ಬಿಟ್ಟಿರಬಹುದು. ಯಾರು ವಿವೇಕಾನಂದರು ಜಗತ್ತಿಗೆ ಬೋಧನೆ ಮಾಡುವುದಕ್ಕೆ ಸ್ವಯಂ ಜಗನ್ಮಾತೆಯಿಂದ ಲೈಸೆನ್ಸ್ ಪಡೆದುಕೊಂಡು ಬಂದವರು. ಇದೊಂದು ವಾಕ್ಯ ವಿವೇಕಾನಂದರ ಚಿತ್ರ ನೋಡಿದಾಗ, ವಿವೇಕಾನಂದರ ಪುಸ್ತಕ ನೋಡಿದಾಗ ನಮ್ಮ ಮನಸ್ಸಿಗೆ ಬರಲೇಬೇಕಾದಂಥ ಒಂದು ಚಿಂತನೆ, ಇವರು ಜಗನ್ಮಾತೆಯಿಂದ ಜಗತ್ತಿಗೆ ಬೋಧಿಸುವುದಕ್ಕೆ ಲೈಸೆನ್ಸ್ ಪಡೆದುಕೊಂಡು ಬಂದ ಮನುಷ್ಯ. ಆ ಲೈಸೆನ್ಸ್ ಪಡೆದುಕೊಂಡು ಬರುವುದಕ್ಕೆ ಅವರಿಗೆ ಅರ್ಹತೆ ಏನಿತ್ತು? ಅವರ ಹಿಂದಿನ ಜನ್ಮದಲ್ಲಿ 7 ಋಷಿಗಳಲ್ಲಿ ಅವರೊಬ್ಬರು. ಯಾವ ಲೋಕದಲ್ಲಿ ಕುಳಿತುಕೊಂಡು ಅವರು ತಪಸ್ಸು ಮಾಡ್ತಾ ಇದ್ರೋ ಆ ಲೋಕಕ್ಕೆ ದೇವತೆಗಳಿಗೆ ಪ್ರವೇಶವಿಲ್ಲ ಅನ್ನೋದು ಬೇರೆ ಮಾತು. ದೇವತೆಗಳಿಗೆಲ್ಲ ಆ ಲೋಕಗಳ ಕಡೆಗೆ ತಲೆ ಎತ್ತಿ ನೋಡುವುದಕ್ಕೂ ಧೈರ್ಯವಿಲ್ಲ. ಅಂತಹ ಜ್ಯೋತಿರ್ಮಂಡಲದಲ್ಲಿ, ಬ್ರಹ್ಮಲೋಕದಲ್ಲಿ, ಗಾಢವಾದ ಧ್ಯಾನದಲ್ಲಿ, ಆ ಧ್ಯಾನ ಏನು ಸಾಮಾನ್ಯ ಧ್ಯಾನವಲ್ಲ. ಯಾರಾದರೂ ನೋಡಿದರೆ, ಆ ಋಷಿಗಳ ಧ್ಯಾನವನ್ನು ನೋಡಿದರೆ ಆಶ್ಚರ್ಯಪಡಬೇಕು. ಅಂಥ ಧ್ಯಾನ, ಹಾಗೆ ಗಾಢವಾದ ಧ್ಯಾನದಲ್ಲಿ ಮುಳುಗಿದ್ದಂತಹ 7 ಜನ ಋಷಿಗಳಲ್ಲಿ ಅವರೊಬ್ಬರು. ಜಗನ್ಮಾತೆ ಇಷ್ಟಕ್ಕೆ ಲೈಸೆನ್ಸ್ ಕೊಡಲಿಲ್ಲ, ಇನ್ನೂ ಏನೋ ಬಯಸಿರಬೇಕು. ಆದ್ದರಿಂದಲೇ ನರೇಂದ್ರನಿಗೆ ಆ ಧ್ಯಾನದ, ಹಿಂದಿನ ಜನ್ಮದ ಆ ಧ್ಯಾನದ ಪರಿಣಾಮ ಯಾವ ಮಟ್ಟಕ್ಕಾಗಿತ್ತು ಅಂದರೆ,
ಪುಟ್ಟ ಹುಡುಗನಾಗಿದ್ದಾಗಿನಿಂದಲೂ ಪ್ರಜ್ಞೆ ಬಂದಾಗಿನಿಂದಲೂ ಆತ ಸ್ಪಷ್ಟವಾಗಿ ಕಾಣ್ತಿದ್ದ. ರಾತ್ರಿ ಮಲ್ಕೊಳ್ಳೋದಕ್ಕೆ ಹಾಸಿಗೆ ಮೇಲೆ ಕಾಲು ಚಾಚಿ ಮಲಗಿದರೆ ಸಾಕು, ಕಣ್ಣು ಮುಚ್ಕೊಂಡ್ರೆ ಸಾಕು ನಿದ್ದೆ ಮಾಡೋಣ ಅಂತ ಭ್ರೂ ಮಧ್ಯದಿಂದ ಎರಡು ಹುಬ್ಬುಗಳ ನಡುವೆಯಿಂದ ಒಂದು ಜ್ಯೋತಿ ಹೊರಕ್ಕೆ ಬರ್ತಿತ್ತು, ಸ್ಪಷ್ಟವಾಗಿ ಕಾಣುವ ಜ್ಯೋತಿ. ಬಾಲಕ ನರೇಂದ್ರನಿಗೆ ವಿವೇಕಾನಂದರ ಕೊನೆ ದಿನದವರೆಗೂ ಇತ್ತದು. ಕೊನೆ ದಿನವೂ ಕೂಡ ಅದನ್ನು ಅವರು ಅನುಭವಿಸಲಿಕ್ಕೆ ಸಾಕು. ಭ್ರೂಮಧ್ಯದಿಂದ ಒಂದು ಜ್ಯೋತಿ ಹೊರಕ್ಕೆ ಬರ್ತಿತ್ತು. ಅದು ಕ್ರಮೇಣ ಬರ್ತಾ ಬರ್ತಾ ಒಂದು ಬೃಹತ್ತಾದ ಕಿರಣವಾಗ್ತಿತ್ತು. ಇಡೀ ಕೋಣೆಯನ್ನೇ ಆಕ್ರಮಿಸಿಕೊಂಡು ಅಲ್ಲಿ ಒಂದು ಜ್ಯೋತಿರ್ರಾಶಿ, ಜ್ಯೋತಿರ್ಮಂಡಲವನ್ನೇ ನಿರ್ಮಾಣ ಮಾಡಿಬಿಡ್ತಿತ್ತು. ಇದನ್ನು ನೋಡ್ತಾ ಆಶ್ಚರ್ಯಚಕಿತನಾಗಿ ಬಾಲಕ ನರೇಂದ್ರ, ಮತ್ತು ಕೇವಲ ಜ್ಯೋತಿ ಆವರಿಸ್ಕೊಳ್ಳೋದಲ್ಲ, ಒಂದು ರೀತಿಯ ಆನಂದದ ಪ್ರವಾಹ, ಆನಂದದ ತರಂಗ, ಆನಂದಮಯವಾದ ಜ್ಯೋತಿ ಅದು. ತೇಜಃಪುಂಜವಾದ ಜ್ಯೋತಿಯೂ ಹೌದು, ಆನಂದಮಯವಾದ ಜ್ಯೋತಿಯೂ ಹೌದು. ಆ ವಿಚಿತ್ರವನ್ನು ಮನಗಾಣ್ತಾ ಆಶ್ಚರ್ಯಪಟ್ಕೊಳ್ತಾ ನರೇಂದ್ರ ಅದರಲ್ಲೇ ಮುಳುಗಿದ್ದಾಗ, ಆ ಭಾವನೆಯಲ್ಲಿ ಅವನಿಗೆ ಗೊತ್ತಿಲ್ಲದೆ ನಿದ್ದೆ ಬಂದುಬಿಡ್ತಿತ್ತು. ಅವನು ಭಾವಿಸಿದ್ದ ಪ್ರತಿಯೊಬ್ಬರಿಗೂ ಹೀಗೆ ಆಗುತ್ತೆ. ಒಂದು ಸಲ ಸ್ನೇಹಿತನನ್ನು ಕೇಳಿದ, ನಿನಗೆ ಹೀಗಾಗುತ್ತಾ? ಇಲ್ವಲ್ಲ. ಸರಿಯಾಗಿ ನೋಡೋ, ನಿನಗೂ ಆಗ್ತಿರಬೇಕು. ಅವನು ಎಷ್ಟು ಸರಿಯಾಗಿ ನೋಡಿದ್ರೂ ಅವನಿಗೆ ಅದೆಲ್ಲ ಆಗಲಿಲ್ಲ. ಯಾಕೆ? ಅವನ ಸಂಸ್ಕಾರ ಬೇರೆ, ನರೇಂದ್ರನ ಸಂಸ್ಕಾರ ಬೇರೆ. ನರೇಂದ್ರನನ್ನು ಭೇಟಿ ಮಾಡದೆ ಕೆಲವೇ ದಿನಗಳಲ್ಲಿ ರಾಮಕೃಷ್ಣರು ಕೇಳಿದರು, ನರೇನ್, ನೀನು ರಾತ್ರಿ ಮಲಗುವಾಗ ಜ್ಯೋತಿಯನ್ನು ಕಾಣ್ತೀಯೇನು? ಹೌದು. ಸರಿ, ಇವನೇ ಆ ಋಷಿ, ನಾನು ನೋಡಿದ ಋಷಿ ಇವನೇ. ಮೊದಲನೇ ಸಲ ನರೇಂದ್ರ ನೋಡಿದಾಗ ಅವನ ಕಣ್ಣುಗಳನ್ನು ನೋಡಿಯೇ ಗುರುತು ಹಿಡಿದರು. ಆ ಋಷಿಗೆ ಕಣ್ಣುಗಳು ಹೀಗೆ ಇತ್ತು, ಅವನೇ ಬಂದಿದ್ದಾನೆ. ಆಮೇಲೆ ಕೇಳಿದರು, ನೀನು ಜ್ಯೋತಿಯನ್ನು ಕಾಣ್ತೀಯೇನು? ಹೌದು, ಕಾಣ್ತೇನೆ. ನೀನು ಬಿದ್ದೀಯೇನು? ಹೌದು, ಬಿದ್ದಿದ್ದೆ. ಎಲ್ಲವೂ ತಾಳೆಯಾಗ್ತಾ ಇದೆ. ಇಷ್ಟೇ ಸಾಕಾಗಲಿಲ್ಲ ಲೈಸೆನ್ಸ್ ಪಡೆದುಕೊಳ್ಳೋದಕ್ಕೆ. ಮತ್ತೇನು ಮಾಡಬೇಕು? ನರಶರೀರ ಧರಿಸಿ ಬಂದ ಮೇಲೆ ಮತ್ತೊಮ್ಮೆ ತಪಸ್ಸು ಮಾಡಬೇಕು. ನೋಡಿ ಪಾಪ, ಮೊದಲು ಜನ್ಮಗಳನ್ನೇ ತಪಸ್ಸಿನಲ್ಲಿ ಕಳೆದಿರ್ತಾರೆ. ಒಬ್ಬೊಬ್ಬರದು ಒಂದು ರೀತಿಯ ತಪಸ್ಸು. ರಾಮನದು ಒಂದು ರೀತಿಯ ತಪಸ್ಸು, ಕೃಷ್ಣನದು ಒಂದು ರೀತಿಯ ತಪಸ್ಸು, ಬುದ್ಧನದು ಒಂದು ರೀತಿಯ ತಪಸ್ಸು, ಶಂಕರಾಚಾರ್ಯರದು ಒಂದು ರೀತಿಯ ತಪಸ್ಸು, ಕ್ರಿಸ್ತನದು ಒಂದು ರೀತಿಯ ತಪಸ್ಸು, ನರೇಂದ್ರನದು ಇನ್ನೊಂದು ರೀತಿಯ ತಪಸ್ಸು. ಆದರೆ ಈ ಸಲದ ತಪಸ್ಸು ಮಾಡಿದ ಈಗಲೂ ಕೂಡ ಸಾಕಷ್ಟು ಇಡೀ ರಾತ್ರಿ ಧ್ಯಾನದಲ್ಲಿ ಕಳೀತಾ ಇದ್ದ ವಿದ್ಯಾರ್ಥಿಯಾಗಿದ್ದಾಗಲೇ. ಆದರೆ ಅಷ್ಟೂ ಸಾಕಾಗಲಿಲ್ಲ ಅಂತ ಅನಿಸಿರಬೇಕು ಜಗನ್ಮಾತೆಗೆ. ಇನ್ನೊಂದು ರೀತಿ ತಪಸ್ಸು ಮಾಡಿಸಿದ್ಲು. ಯಾವ ರೀತಿ ತಪಸ್ಸು ಮಾಡಿಸಿದ್ಲು? ಅವರು ಕೈಯಲ್ಲಿ ಮಾಡಿಸಲಿಲ್ಲ, ಅವರ ಗುರುವಿನ ಕೈಯಲ್ಲಿ ಮಾಡಿಸಿದ್ಲು ತಪಸ್ಸನ್ನು. ಇನ್ನಿಲ್ಲದ ರೀತಿಯಲ್ಲಿ ತಪಸ್ಸು ಮಾಡಿದರು ಆ ಮಹಾಗುರುಗಳು. ಮಹಾಗುರು, ಮಹಾಶಿಷ್ಯ, ಮಹಾತಪಸ್ಸು. ಕೊನೆಗೆ ಆ ತಪಸ್ಸನ್ನೆಲ್ಲ ಶಿಷ್ಯನಿಗೆ ಧಾರೆ ಎರೆದರು. ತಪಸ್ಸೆಲ್ಲ ಮುಗಿದ ಮೇಲೆ ಗೊತ್ತಾಯಿತು ರಾಮಕೃಷ್ಣರಿಗೆ, ತಪಸ್ಸು ಮಾಡಬೇಕು ಕರೆಕ್ಟು, ಜಗನ್ಮಾತೆಯ ದರ್ಶನ ಆಗಬೇಕು ಅಂತ ನನಗೆ ಆಸೆ ಇತ್ತು ಸರಿ, ಆದರೆ ಇಷ್ಟೆಲ್ಲ ಮಾಡಬೇಕಾದ ಅವಶ್ಯಕತೆ ಏನಿತ್ತು? ಇನ್ನು ತಪಸ್ಸು ಯಾವುದೂ ಉಳಿಲಿಲ್ಲ ಅನ್ನುವ ಎಲ್ಲ ರೀತಿಯ ತಪಸ್ಸನ್ನು ಜಗನ್ಮಾತೆ ನನ್ನಿಂದ ಯಾಕೆ ಮಾಡಿಸಿದಳು? ಅದು ಬಹಳಷ್ಟು ದಿನ ರಾಮಕೃಷ್ಣರಿಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು. ಏನದು? ಮುಂದೆ ಶಿಷ್ಯನೊಬ್ಬ ಬರ್ತಾನೆ, ಇನ್ನು 15 ಶತಮಾನಗಳ ಕಾಲ ಜಗತ್ತಿನ ಆಧ್ಯಾತ್ಮಿಕ ಪುನರುತ್ಥಾನವನ್ನು ಅವನು ಮಾಡಬೇಕಾಗಿದೆ. ಅವನಿಗೆ ನಾನು ಈ ತಪಸ್ಸನ್ನು ಧಾರೆ ಎರೆದು ಆ ಶಕ್ತಿಯ ಮೂಲಕ ಅವನು ಇದನ್ನು ಸಾಧಿಸಬೇಕಾಗಿದೆ. ರಾಮಕೃಷ್ಣರು ಇದನ್ನು ಜಗನ್ಮಾತೆಯ ಸೂಚನೆಯಂತೆ ತನ್ನ ಶಿಷ್ಯನಿಗೆ ವರ್ಗಾವಣೆ ಮಾಡಿದರು ಈ ಶಕ್ತಿಯನ್ನು. ಅಷ್ಟೇ ಅಲ್ಲ, ನರೇಂದ್ರನಾಥನನ್ನು ಹೊಗಳ್ತಾ ಇದ್ದ ಒಬ್ಬ, ಭಾಳ ಹೊಗಳ್ತಿದ್ದ. ರಾಮಕೃಷ್ಣರಿಗೆ ಒಂದು ಸಲ ಹೇಳ್ತಾರೆ, ಪರಿಚಯವೇ ಇಲ್ಲದಿರೋ ಒಬ್ಬ ವ್ಯಕ್ತಿಯನ್ನು ಕುರಿತು ರಾಮಕೃಷ್ಣ ಹೇಳ್ತಾರೆ, ಇವನು ನೋಡು, ನರೇಂದ್ರನನ್ನು ಬಹಳ ಹೊಗಳ್ತಾ ಇದ್ದಾನೆ, ಹಾಗಾದರೆ ಇವನು ಬಹಳ ಒಳ್ಳೆಯವನೇ ಇರಬೇಕು. ನರೇಂದ್ರನನ್ನು ಬಹಳ ಮೆಚ್ಕೊಳ್ತಾ ಇದ್ದಾನೆ, ಇವನು ಒಳ್ಳೆಯವನೇ ಇರಬೇಕು. ಪರಿಚಯವಿಲ್ಲ, ಅವನ ಪರಿಚಯವೇ ಇಲ್ಲ ರಾಮಕೃಷ್ಣರಿಗೆ. ನರೇಂದ್ರನನ್ನು ಎಷ್ಟು ಮೆಚ್ಕೊಳ್ತಾನೆ ಅಂದರೆ ಇವನು ಒಳ್ಳೆಯವನೇ ಇರಬೇಕು. ಹಾಗಾದರೆ ನಾವೆಲ್ಲ ಒಳ್ಳೆಯವರಾಗೋದಕ್ಕೆ ಏನು ಮಾಡಬೇಕು? ಈಗಾಗಲೇ ಒಳ್ಳೆಯವರಾಗಿದ್ದೀವೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು?
ಡಾಕ್ಟರ್ ಮಹೇಂದ್ರಲಾಲ್ ಸರ್ಕಾರ್ ಹೋಮಿಯೋಪತಿಕ್ ಡಾಕ್ಟರ್, ರಾಮಕೃಷ್ಣರಿಗೆ ಔಷಧಿ ಕೊಡೋಕೆ ಬರ್ತಿದ್ದ. ಇಂಡಿಯನ್ ಹೋಮಿಯೋಪತಿಕ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್, ಫೌಂಡರ್ ಪ್ರೆಸಿಡೆಂಟ್ ಇಂಡಿಯನ್ ಹೋಮಿಯೋಪತಿಕ್ ಅಸೋಸಿಯೇಷನ್. ಹಾಗೆಯೇ ನ್ಯೂಯಾರ್ಕ್ನಲ್ಲಿ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್, ಅವರ ಗೆಸ್ಟ್ ಆಗಿ ವಿವೇಕಾನಂದರು ಇದ್ದರು. ಮಗನಂತೆ ನೋಡಿಕೊಂಡ್ರು. ನ್ಯೂಯಾರ್ಕ್ನಲ್ಲಿ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷ, ನ್ಯೂಯಾರ್ಕ್ ನಗರದಲ್ಲಿ. ಅದೇನೋ ಈ ಮೆಡಿಕಲ್ ಕಾಲೇಜಿನವರೆಗೂ ಸ್ವಾಮಿ ವಿವೇಕಾನಂದರಿಗೂ ಒಂದು ರೀತಿಯ ನಂಟು. ಆ ಮಹೇಂದ್ರಲಾಲ್ ಸರ್ಕಾರ್ ನರೇಂದ್ರನನ್ನು ಹೊಗಳೋದನ್ನು ನೋಡಿ ರಾಮಕೃಷ್ಣರು ಪ್ರಿಯ ಶಿಷ್ಯನನ್ನು ಈ ರೀತಿ ಹೊಗಳ್ತಿದ್ದಾನಲ್ಲ ಅಂತ ಬಹಳ ಖುಷಿ ಪಡ್ತಾ ಕೊನೆಗೆ ಹೇಳ್ತಾರೆ ಡಾಕ್ಟ್ರನ ಕಡೆಗೆ ತಿರುಗಿ, ನೀನು ಹೇಳುವುದು ಸರಿ, ನೋಡು ಇಲ್ಲಿ ಏನೇನು ನಡೆದು ಹೋಯ್ತಲ್ಲ, ಈ ಶರೀರದಲ್ಲಿ ಏನೇನು ನಡೆದು ಹೋಯ್ತು ನೋಡು, ಏನೇನು ತಪಶ್ಚರ್ಯ ಅಂತ ಅರ್ಥ. ಏನೇನು ನಡೆದು ಹೋಯ್ತು ನೋಡು ಈ ಶರೀರದ ಮೂಲಕ, ಅದೆಲ್ಲ ಅವನಿಗಾಗಿ ಆಗಿದ್ದು, ಅದೆಲ್ಲ ಅವನಿಗಾಗಿ ಆಗಿದ್ದು. ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿ ಬಂದು ತಪಸ್ಸು ಮಾಡಿ ಇಷ್ಟೆಲ್ಲ ಸಜ್ಜುಗೊಳಿಸ್ಕೊಂಡಿದ್ದು, ಭೂಮಿಕೆಯನ್ನು ಸಜ್ಜುಗೊಳಿಸ್ಕೊಂಡಿದ್ದು ಯಾರಿಗೆ? ಒಬ್ಬ ಮಹಾತ್ಮನಿಗೆ. ಆತನ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಇಷ್ಟೆಲ್ಲ ಅರ್ಹತೆ ಶಕ್ತಿಗಳು ಬಂದ ಮೇಲೆ ಜಗನ್ಮಾತೆ ಲೈಸೆನ್ಸ್ ಕೊಟ್ಟಿದ್ದಾಳೆ. ಅಥವಾ ಹೋಗು, ಲೈಸೆನ್ಸ್ ಕೊಟ್ಟಿದ್ದೀನಿ ಅಂದರೆ ಇಷ್ಟೆಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ ಅಂತ ಹೇಳ್ತಿದ್ದಾಳೇನೋ ಅನ್ನುವ ಹಾಗೆ ವ್ಯವಸ್ಥೆ ನಡೆಯುತ್ತೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರ ಒಂದೊಂದು ವಾಕ್ಯ ಇವತ್ತು ಒಬ್ಬ ಮನುಷ್ಯನ ಜೀವನದಲ್ಲಿ ಅವನೇ ಯಾವ ಕಾಲಕ್ಕೂ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಬದಲಾವಣೆಗಳನ್ನು ತರ್ತಾ ಇದೆ. ಅವರ ಒಂದು ವಾಕ್ಯವನ್ನು ನಾವು ಅನುಸರಿಸಿದರೆ, ಬೆಳಗ್ಗೆ ಉದಾಹರಣೆಗಳು ಕೊಟ್ಟೆ, ಕೇವಲ ಒಂದು 50 ಪೈಸೆ ಪುಸ್ತಕ ಕೊಟ್ಟಂತಹ ಮನುಷ್ಯ ಜೀವನದಲ್ಲಿ ಯಾವ ಮಟ್ಟಕ್ಕೆ ಏರಿದ. 50 ಪೈಸೆ ಪುಸ್ತಕ ಓದಿದವನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದ, ಟ್ರಕ್ ಡ್ರೈವರ್ ಇದ್ದ, ಅಣ್ಣಾ ಹಜಾರೆ. ಆ 50 ಪೈಸೆ ಪುಸ್ತಕದ ಹೆಸರು ಹೇಳಿಬಿಡ್ತೇನೆ, ವಿವೇಕಾನಂದ ಅಂಡ್ ಹಿಸ್ ಕಾಲ್ ಟು ದ ನೇಷನ್. ಆ ಕಾಲಕ್ಕೆ 50 ಪೈಸೆ, ಈಗ ಒಂದು 7-8 ರೂಪಾಯಿ 10 ರೂಪಾಯಿ ಇದೆ. 8 ರೂಪಾಯಿ. ಈಗ 8 ರೂಪಾಯಿ ಅಂದರೆ ಏನು? ಒಂದು ಚಾಕ್ಲೇಟ್ ಬರಲ್ಲ. 8 ರೂಪಾಯಿನ ಪುಸ್ತಕ, ಇವತ್ತಿನ ಲೆಕ್ಕದಲ್ಲಿ 8 ರೂಪಾಯಿನ ಪುಸ್ತಕ ಯಾವ ಮಟ್ಟಕ್ಕೆ ಏರಿತು ಮನುಷ್ಯನನ್ನು. ಸಾಕು, ಅಷ್ಟೇ ಸಾಕು. ಯಾಕೆ? ಯಾರು ಮಾತದು? ಯಾರ್ಯಾರೋ ಮಾತನಾಡಿದ ಮಾತಾ? ಒಂದು ರೀತಿ ಜಗನ್ಮಾತೆಯೇ ಮಾತನಾಡಿರಬೇಕು. ಸ್ವಾಮಿ ತುರಿಯಾನಂದರು ಹೇಳ್ತಾರೆ, ಸ್ವಾಮೀಜಿ ಡಿಡ್ ನಾಟ್ ಪ್ರೀಚ್ ಎ ಸಿಂಗಲ್ ವರ್ಡ್ ಆಫ್ ಹಿಸ್ ಓನ್. ರಾಮಕೃಷ್ಣರು ಬಂಗಾಳಿಯಲ್ಲಿ ಏನು ಮಾತನಾಡಿದ್ರು ಅದನ್ನೇ ವಿವೇಕಾನಂದರು ಇಂಗ್ಲೀಷಲ್ಲಿ ಮಾತನಾಡಿದ್ರು. ಅವರದೇ ಆದ ಒಂದು ಪದವನ್ನು ಡಿಡ್ ನಾಟ್ ಪ್ರೀಚ್ ಎ ಸಿಂಗಲ್ ವರ್ಡ್ ಆಫ್ ಹಿಸ್ ಓನ್. ಸ್ವಾಮಿ ತುರಿಯಾನಂದರು ಹೇಳ್ತಿದ್ರು, ವಿವೇಕಾನಂದರ ಏನು ಮಾತಾಡಿರ್ಬೇಕು ನರೇಂದ್ರ, ಇಡೀ ಅಮೆರಿಕವನ್ನೇ ದಿಗ್ಭ್ರಾಂತಿಗೊಳಿಸಿದಂತೆ, ಆಶ್ಚರ್ಯಚಕಿತರಾದರಂತೆ ಈ ಮಾತುಗಳನ್ನು ಕೇಳಿ. ಯಾಕೆ? ಅದು ಅವರಿಗಾಗಿಯೇ ಹುಟ್ಟಿಕೊಂಡ ಮಾತುಗಳು. ಈ ಗುರು ನಿರ್ಮಾಣವಾಗಿದ್ದು ಅವರಿಗಾಗಿ ವಿಶೇಷವಾಗಿ, ಅವರೆಲ್ಲ ಕೂಡ ನಿರ್ಮಾಣವಾಗಿದ್ದು ಇಂಥ ಗುರುವಿನ ಶಿಷ್ಯರಾಗುವುದಕ್ಕೆ ಹೊಂದಾಣಿಕೆಯಾಯಿತು. ಅದೇನೋ ದೈವ ಧರ್ಮ ಕರ್ಮ ಸಂಯೋಗ. ತಮಗೆ ಹೇಳಿ ಮಾಡಿಸಿದ ಗುರು, ತಮಗೆ ಯೋಗ್ಯನಾದ ಗುರು ಅಲ್ಲಿಗೆ ಬಂದಾಗ, ಈ ಗುರುವಿಗೆ ಯೋಗ್ಯರಾದ ಶಿಷ್ಯರು ಅಲ್ಲಿ ನಿರ್ಮಾಣವಾದಾಗ ನೋಡಿ ಒಂದು ಸಂಬಂಧ ಏರ್ಪಟ್ಟಲ್ಲಿ ಇವರು ಅವರನ್ನು ಮೆಚ್ಚಿಕೊಂಡ್ರು, ಅವರು ಇವರಿಂದ ಮೋಡಿಗೊಳಗಾದರು. ಅದ್ಭುತಗಳೇ ನಡೆದು ಹೋಯಿತು. ಒಂದು ರೀತಿ ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ರಾಷ್ಟ್ರಕ್ಕೋಸ್ಕರ ಬಂದವರು ಅಂತ ಅಂದ್ಕೊಂಡ್ರೆ ತಪ್ಪೇನಿಲ್ಲ. ಭಾರತದಲ್ಲಿ ಓಡಾಡುವಾಗ ಇಲ್ಲಿದ್ದ ಕೆಲವು ದಿವಾನರು ಮತ್ತು ಕೆಲವು ಇಂಗ್ಲೀಷ್ ಅಧಿಕಾರಿಗಳು, ಮಿಸ್ಟರ್ ಪೆನ್ನಿಂಗ್ಟನ್, ಅಲಹಾಬಾದಿನ ಗಜಿಯಾಬಾದಿನ ಕೋರ್ಟಿನ ಜಡ್ಜು, ಲಂಡನ್ನಿನ ಪೆನ್ನಿಂಗ್ಟನ್, ಆಗ 26-27 ವರ್ಷದ ಹುಡುಗ, ಇನ್ನು 26-27 ವರ್ಷದ ಹುಡುಗ ವಿವೇಕಾನಂದರ ಮಾತುಗಳು. ಅವರಿಗೆ ಕೆಲವೆಲ್ಲ ನಿಮ್ಮ ಹೋಳಿ ಹಬ್ಬ, ನಿಮ್ಮ ದೀಪಾವಳಿ, ಹಿಂದೂ ಫೆಸ್ಟಿವಲ್ಸ್, ಇದು ನನಗೇನು ಅರ್ಥವಾಗ್ತಾ ಇಲ್ವಲ್ಲ, ಇದರ ಏನು, ಇದು ನಿಜಕ್ಕೂ ಕೂಡ ಇದರ ಉದ್ದೇಶವೇನು, ಇದರ ಹಿನ್ನೆಲೆ ಏನು ಕೇಳಿದಾಗ ವಿವೇಕಾನಂದರು ಅದನ್ನು ಎಕ್ಸ್ಪ್ಲೈನ್ ಮಾಡಿದ ರೀತಿ ಆ ಮನುಷ್ಯನನ್ನು ಎಷ್ಟು ಸೂರೆಗೊಂಡಿತವನ ಮನಸ್ಸು ಅಂದರೆ ಆಶ್ಚರ್ಯಚಕಿತನಾಗಿ ಹೇಳ್ತಾನೆ, ಇಷ್ಟೆಲ್ಲ ಅದ್ಭುತವಾದ ಅರ್ಥಗಳಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಧರ್ಮ, ನಿಮ್ಮ ಸಂಸ್ಕೃತಿಯಲ್ಲಿ ಇಷ್ಟು ಅರ್ಥ ಇದೆ ಅಂತಲೇ ಗೊತ್ತಿರಲಿಲ್ಲ. ಸ್ವಾಮೀಜಿ, ನನಗನ್ಸುತ್ತೆ
ಈ ದೇಶದಲ್ಲಿ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ, ನೀವು ಇಂಗ್ಲೆಂಡಿಗೆ ಹೋಗಿ ಇದನ್ನೆಲ್ಲ ಉಪದೇಶ ಮಾಡಿ. ಅವನ ಬಾಯಿನಲ್ಲಿ ಬಂತು. ಮೊಟ್ಟ ಮೊದಲು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ ನೀವು ಇದನ್ನೆಲ್ಲ ಉಪದೇಶ ಮಾಡಿ ಅಂತ ಹೇಳಿದೆ ಅವನು ಮಿಸ್ಟರ್ ಪೆನ್ನಿಂಗ್ಟನ್. ಅವನೊಬ್ಬ ಜಡ್ಜು, ಎಷ್ಟೇ ಆಗಲಿ ಜಡ್ಜ್ ಅಲ್ವಾ, ಕರೆಕ್ಟಾಗಿ ಜಡ್ಜ್ ಮಾಡ್ತಾನೆ, ಯಾರ್ಯಾರು ಏನೇನು ಅಂತ ಕರೆಕ್ಟಾಗಿ ಜಡ್ಜ್ ಮಾಡಿ ಮಾಡ್ತಾನೆ. ಆಮೇಲೆ ಶಂಕರ ಪಾಂಡುರಂಗ, ದಿವಾನ್ ಶಂಕರ ಪಾಂಡುರಂಗ ಅಂತಲೂ ಕೆಲವು ಪುಸ್ತಕಗಳು ಹೇಳುತ್ತವೆ, ಪಾಂಡುರಂಗ ಶಾಸ್ತ್ರಿ ಅಂತ ಕೆಲವು ಪುಸ್ತಕಗಳು ಹೇಳುತ್ತವೆ. ಪೋರ್ಬಂದರಿನ ದಿವಾನ, ಅವನು ಅಥರ್ವಣ ವೇದವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಿದ್ದ. ಇಂಗ್ಲೆಂಡಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಇಲ್ಲಿ ದಿವಾನನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಅವನ ಮನೆಯಲ್ಲಿ ದೊಡ್ಡ ಗ್ರಂಥಾಲಯವೇ ಇತ್ತು. ಅವನ ಜೊತೆ 3-4 ತಿಂಗಳು ವಿವೇಕಾನಂದರು ಕಳೆದು ಆ ಗ್ರಂಥಾಲಯದಲ್ಲಿ ಎಷ್ಟೋ ಪುಸ್ತಕಗಳನ್ನು ಅಧ್ಯಯನ ಮಾಡಿ ತಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸ್ಕೊಂಡ್ರು. ಅವನು ಕೂಡ ವಿವೇಕಾನಂದರ ಚಿಂತನೆಯನ್ನು ನೋಡಿ ಹೇಳಿದ, ಸ್ವಾಮೀಜಿ, ಈ ದೇಶದಲ್ಲಿ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ, ನೀವು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ. ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ಹೇಳಿದರು, ಸ್ವಾಮೀಜಿ, ನಿಮ್ಮ ಜೊತೆ ಏನಾದರೂ ಒಂದು ಅರ್ಧ ಗಂಟೆ 1 ಗಂಟೆ ಕಾಲ ಮಾತನಾಡಿದರೆ ಒಮ್ಮೆಲೆ 20 ಪುಸ್ತಕಗಳನ್ನು ಆಳವಾಗಿ ಓದಿಬಿಟ್ರೆ ತಲೆ ಬಿಸಿಯಾದಂತೆ ಆಗಿಬಿಡುತ್ತದೆ. ಎಲ್ಲೆಲ್ಲಿ ಯಾವ್ಯಾವ ಲೋಕಕ್ಕೆ ಕರ್ಕೊಂಡು ಹೋಗಿಬಿಡ್ತೀರೋ, ಎಲ್ಲೆಲ್ಲಿ ಏನೇನು ವಿಚಾರಗಳು ಬರುತ್ತವೋ, ಒಂದು ರೀತಿಯ ಒಂದು ನಮ್ಮನ್ನೆಲ್ಲ ಆಶ್ಚರ್ಯಗೊಳಿಸುವಂತಹ ವ್ಯಕ್ತಿತ್ವ, ಆಶ್ಚರ್ಯವಂತ ವ್ಯಕ್ತಿತ್ವ, ಆಶ್ಚರ್ಯಕರ ವ್ಯಕ್ತಿತ್ವ. ಅದು ಉಪನಿಷತ್ ಚಿಂತನೆಯೇ. ಉಪನಿಷತ್ ಮತ್ತು ಭಗವದ್ಗೀತೆಗಳು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಗುರಿಯೇ ಆಶ್ಚರ್ಯವತ್ ವ್ಯಕ್ತಿಯಾಗು, ಆಶ್ಚರ್ಯಕರನಾದ ವ್ಯಕ್ತಿಯಾಗು. ಯಾರಾದರೂ ನಿನ್ನನ್ನು ನೋಡಿದರೆ, ನಿನ್ನ ಬಗ್ಗೆ ಕೇಳಿದರೆ ಅವ್ರಿಗೆ ಆಶ್ಚರ್ಯವಾಗಲಿ. ಅದೇ ಪ್ರತಿಯೊಬ್ಬ ಮನುಷ್ಯನ ಜೀವನದ ಗುರಿ. ನೋಡಿ, ವಿವೇಕಾನಂದರನ್ನು ಹೊಗಳ್ತಾ ಇಲ್ಲ ನಾನು, ಅದರ ಅವಶ್ಯಕತೆ ಯಾರಿಗೂ ಇಲ್ಲ. ನಾನು ಸಾಕಷ್ಟು ಆ ಕಾರ್ಯ ಮಾಡಿದ್ದೇನೆ, ಮತ್ತೆ ಅದನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಎಂದು ನನಗೇನು ಅನಿಸಲ್ಲ. ಆದರೆ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ಉಪದೇಶಗಳು ಇಂದಿಗೆ ಎಷ್ಟು ಪ್ರಸ್ತುತ, ನಮಗೆ ನಿಮಗೆ ಎಷ್ಟು ಪ್ರಸ್ತುತ, ಅದನ್ನು ತಿಳಿಯುವುದರಿಂದ ನಮಗಾಗೋ ಪ್ರಯೋಜನವೇನು? ಎಷ್ಟು ಜನರಿಗೆ ಗೊತ್ತಿತ್ತು? ಸನಾತನ ಸಂಸ್ಕೃತಿಯ ಪ್ರಕಾರ ಒಬ್ಬ ಮನುಷ್ಯನ ಜೀವನದ ಗುರಿ ಆಶ್ಚರ್ಯಕರನಾದ ವ್ಯಕ್ತಿಯಾಗುವುದು. ಇದನ್ನು ಹೇಳಿದ್ದು ಉಪನಿಷತ್ ಹೇಳಿದೆ, ಆವತ್ತೇ ಹೇಳಿದೆ, ಕೃಷ್ಣ ಹೇಳಿದ್ದಾನೆ. ಎಷ್ಟು ಜನರಿಗೆ ಗೊತ್ತಿತ್ತು? ಎಷ್ಟು ಜನರಿಗೆ ಗೊತ್ತಿತ್ತು? ಅದನ್ನು ಸ್ವಾಮೀಜಿ ಹೇಳ್ತಾರೆ, ಯಾವ ವರ್ಣನೆಗೂ ನಿಲುಕದ ವ್ಯಕ್ತಿತ್ವ ನಿನ್ನದು, ಅಷ್ಟು ಸಾಮರ್ಥ್ಯಗಳೇ ನಿನ್ನೊಳಗಡೆ ಇದೆ, ಆ ಸಾಮರ್ಥ್ಯಗಳನ್ನು ಆಚೆಗೆ ತೆಗೆದುಕೊಂಡು ಬಾ. ಯಾವ ವರ್ಣನೆಗೂ ನಿಲುಕದ ಅಂದರೆ ಏನರ್ಥ? ಆಶ್ಚರ್ಯಕರನಾದ ವ್ಯಕ್ತಿತ್ವ ನಿಂದು. ಪ್ರತಿ ಮನುಷ್ಯನ ಸ್ವಭಾವವು, ಯಾವುದೇ ಮನುಷ್ಯ ಕಷ್ಟಪಡ್ತಾ ಇದ್ದರೆ ವಿವೇಕಾನಂದರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಯಾವ ರೀತಿಯ ಕಷ್ಟವನ್ನು ತಡ್ಕೊಳ್ಳೋಕ್ಕಾಗಲ್ಲ. ವಿಧವೆ ಒಬ್ಬಳು ಯಾವುದೋ ಕಾರಣದಿಂದ ಸತ್ತಳು ಅಂತ ಗೊತ್ತಾದರೆ ಕಣ್ಣಲ್ಲಿ ನೀರು ಬಂದು ತಡ್ಕೊಳ್ಳೋಕ್ಕಾಗದೆ, ಆ ಸಭೆಯ ಮುಂದೆ ಕೂತ್ಕೊಳ್ಳೋಕ್ಕಾಗದೆ, ಈ ಕಡೆ ಕಣ್ಣೀರನ್ನು ತಡ್ಕೊಳ್ಳೋಕ್ಕಾಗದೆ ಓಡಿ ಹೋದರು. ಯಾರೋ ಕೆಲವು ಹಸಿವಿನಿಂದ ಸತ್ತರು, ಕಣ್ಣೀರು ತಡ್ಕೊಳ್ಳೋಕ್ಕಾಗದೆ ಓಡಿ ಹೋದರು. ಆ ಕಣ್ಣೀರು ಅದು ಎಲ್ಲಿ ಕಾದು ಕುಳ್ತಿತ್ತೋ ಏನು ಕಥೆನೋ, ಒಂದು ವಾಕ್ಯ ಸಾಕು ಅದು ಹೊರಗೆ ಬರೋದಕ್ಕೆ. ಇವರು ನೋಡಿದರೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ವಿದ್ಯುತ್ ಶಕ್ತಿಯಂಥ ಇಚ್ಛಾಶಕ್ತಿ, ಅಂಜದ, ಅಳುಕದ, ಯಾವುದಕ್ಕೂ ಹೆದರದ, ಮೃತ್ಯುವಿಗೂ ಕೂಡ ಹೆದರದ ಅದ್ಭುತವಾದ ವ್ಯಕ್ತಿತ್ವಗಳು ನಮ್ಮದಾಗಬೇಕು ಅಂತವ್ರು ಹೇಳ್ತಿದ್ರಲ್ಲ, ಅದಕ್ಕೆ ಅವ್ರಿಗಿಂತಲೂ ಉತ್ತಮ ಉದಾಹರಣೆಯೇ ಯಾರೂ ಇಲ್ಲ. ನಾವಾದರೂ ಅಂಥ ವ್ಯಕ್ತಿಗಳಾಗಬೇಕು ಅಂತಲೇ ಅವರು ಬಯಸೋದು. ಎಂಥ ವ್ಯಕ್ತಿಗಳಾಗಬೇಕು ಅಂತ ಬಯಸೋ? ಪ್ರಕೃತಿ ನಿನ್ನ ಅಡಿಯಾಳಾಗಬೇಕು, ನಿನ್ನ ಆಜ್ಞೆಯಂತೆ ಪ್ರಕೃತಿ ನಡೀಬೇಕು. ಆ ಸಾಮರ್ಥ್ಯವೇ ಪ್ರತಿಯೊಬ್ಬರಿಗೂ ಪರಮಾತ್ಮ ಕೊಟ್ಟು ಕಳಿಸಿರುವ ಸಾಮರ್ಥ್ಯ. ಮತ್ತು ಸ್ವಯಂ ಸ್ವಾಮೀಜಿಗೆ ಆ ಸಾಮರ್ಥ್ಯವಿತ್ತು. ನರೇಂದ್ರ ಜಗತ್ತನ್ನು ಅಲಗಾಡಿಸ್ಬಿಡ್ತಾನೆ. ರಾಮಕೃಷ್ಣ ಎಷ್ಟು ಸಲ ಹೇಳಿದರು, ಜಗತ್ತನ್ನೇ ಬುಡ ಸಮೇತ ಅಲಗಾಡಿಸ್ಬಿಡ್ತಾನೆ, ಬುಡಸಹಿತ ಜಗತ್ತನ್ನು ಅಲಗಾಡಿಸ್ಬಿಡ್ತಾನೆ. ಹಿ ವಿಲ್ ಶೇಕ್ ದಿ ವರ್ಲ್ಡ್ ಟು ಇಟ್ಸ್ ಫೌಂಡೇಶನ್ಸ್ ಬೈ ಹಿಸ್ ಸ್ಪಿರಿಚುವಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಪವರ್ಸ್. ಅದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದವರು ಈ ರೀತಿ ಬರೀತಾರೆ, ನರೇನ್ ವಿಲ್ ಶೇಕ್ ದಿ ವರ್ಲ್ಡ್ ಟು ಇಟ್ಸ್ ಫೌಂಡೇಶನ್ಸ್ ವಿತ್ ಹಿಸ್ ಸ್ಪಿರಿಚುವಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಪವರ್ಸ್.
ಅವನ ಆಧ್ಯಾತ್ಮ ಶಕ್ತಿ ಮತ್ತು ಬುದ್ಧಿಶಕ್ತಿಯಿಂದ ಪ್ರಪಂಚವನ್ನು ಬುಡ ಸಮೇತ ಅಲುಗಾಡಿಸ್ಬಿಡ್ತಾನೆ. ಅವನು ತಂದ ಎಲ್ಲ ಶಕ್ತಿಗಳಲ್ಲಿ ಹಿಂದೆ ಹುಡುಗನಾಗಿದ್ದಾಗ ಬಿದ್ದು ಬಹಳಷ್ಟು ಶಕ್ತಿ ಸೋರು ಹೋಯಿತು. ಒಂದು ವೇಳೆ ಆ ಶಕ್ತಿಯೆಲ್ಲ ಸೋರು ಹೋಗದೆ ಒಳಗಡೆ ಉಳಿದಿದ್ದರೆ ಈ ಪ್ರಪಂಚಕ್ಕೆ ಅವನನ್ನು ತಡ್ಕೊಳ್ಳೋಕೆ ಆಗ್ತಿರಲಿಲ್ಲ. ಅದನ್ನೂ ರಾಮಕೃಷ್ಣ ಹೇಳಿದ್ದು. ಬಿದ್ದೀಯ ನೀನು ನರೇನ್? ಹೌದು ಬಿದ್ದೆ. ಬಹಳಷ್ಟು ರಕ್ತ ಸೋರಿ ಹೋಯ್ತು. ಅವಾಗ ರಾಮಕೃಷ್ಣ ಹೇಳ್ತಾರೆ ಬಹಳಷ್ಟು ರಕ್ತ. ಈ ಕೊನೆಗೂ ವಿವೇಕಾನಂದರಿಗೆ ಇಲ್ಲಿ ಐಬ್ರೋ ಹತ್ರ ಒಂದು ಸಣ್ಣ ಗಾಯದ ಗುರುತಿತ್ತು. ಗಾಯದ ಗುರುತು. ಆ ಗಾಯದ ಗುರುತು ಕೆಲಸ ಪೇಟಾದಲ್ಲಿ ಕವರ್ ಮಾಡಿಬಿಡ್ತಿದ್ರು. ಆದರೆ ಹೀಗೆ ನಿಂತಿರೋ ಒಂದು ಫೋಟೋ ಇದೆ, ಹಾಗೆ ಅಬ್ಸರ್ವ್ ಮಾಡಿದ್ರೆ ಸಣ್ಣದಾಗಿ ಗುರುತು ಕಾಣುತ್ತೆ. ಅದು ನಮ್ಮಲ್ಲೂ ಎಷ್ಟೋ ಹುಡುಗರು ಬಿದ್ದಿರ್ತಾರೆ, ಅವ್ರಿಗೆ ಗಾಯದ ಗುರುತಿರುತ್ತೆ. ಅವ್ರಿಗೂ ಅವ್ರ ಶಕ್ತಿ ಒಳಗಡೆ ಇದ್ದಿದ್ರೆ ಅವರು ಹಾಗೆ ಆಗ್ತಾ ಇದ್ರೆ ಏನೋ ಗೊತ್ತಿಲ್ಲ. ನಮ್ಮಲ್ಲಿ ಒಬ್ಬರು ಸನ್ಯಾಸಿಗಳು ಒಂದು ಸಂದರ್ಭದಲ್ಲಿ ಹಾಗೆ ಬಿದ್ದು ಒಂದು ಸ್ವಲ್ಪ ಇಲ್ಲಿ ರಕ್ತ ಬಂತು. ಪಕ್ಕದಲ್ಲಿದ್ದಂಥ ಸನ್ಯಾಸಿಗಳು ಅವ್ರಿಗೆ ಹೇಳಿದರು, ಮಹಾರಾಜ್ ನೀವು ಬಿದ್ದಿದ್ದು ಒಳ್ಳೇದಾಯಿತು, ಇಲ್ಲಾಂದ್ರೆ ನಿಮ್ಮನ್ನು ತಡ್ಕೊಳ್ಳೋ ಶಕ್ತಿ ಈ ಜಗತ್ತಿಗೆ ಇರ್ತಿರಲಿಲ್ಲ. ಇದು ಒಂದು ತಮಾಷೆಯಾಗೂ ಕೂಡ ಬಳಸ್ಕೊಳ್ತಾರೆ ಅವರು. ರಾಮಕೃಷ್ಣ ಹೇಳ್ತಾರೆ ಒಳ್ಳೇದಾಯಿತು, ಅದು ಹಾಗೆ ಇದ್ದಿದ್ರೆ ಅವನನ್ನು ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಈ ಜಗತ್ತಿಗೆ. ಈಗ ಏನು ಶಕ್ತಿ ಉಳಿದಿದೆಯಲ್ಲ, ಇಷ್ಟರಲ್ಲೇ ಜಗನ್ಮಾತೆಯ ಕೆಲಸ ಆಗಿಬಿಡುತ್ತದೆ. ನೋಡಿ, ಒಬ್ಬ ವ್ಯಕ್ತಿಯ ಉಪದೇಶಗಳಿಗೆ ನಾವು ಮಹತ್ವ ಕೊಡಬೇಕಾದ್ರೆ ಆ ವ್ಯಕ್ತಿ ಹೇಗೆ ಬದುಕಿದಾನೆ ಎನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾವುದೇ ವ್ಯಕ್ತಿ ಎಷ್ಟೇ ಅದ್ಭುತವಾದ ಉಪದೇಶ ಕೊಟ್ಟರೂ ಜೀವನಕ್ಕೂ ಉಪದೇಶಕ್ಕೂ ತಾಳೆ ಇಲ್ಲ ಅಂದರೆ, ಒಂದಕ್ಕೊಂದು ಹೊಂದಲ್ಲ ಅಂದರೆ ಆ ಉಪದೇಶಕ್ಕೆ ಬಹಳ ಮಹತ್ವ ಬರಲ್ಲ. ಆ ವ್ಯಕ್ತಿಯನ್ನು ನೋಡಿದವರು ಹಗುರವಾಗಿ ಅಯ್ಯೋ ಅದೆಲ್ಲ ಹೇಳಿದಾರ್ರಿ, ಆದರೆ ಅವರು ಹಾಗಿರಲಿಲ್ಲ ಅಂತ ಅವರು ಉಪದೇಶವನ್ನು ಹಗುರವಾಗಿ ತಗೊಳ್ತಾರೆ ಅಂತ ಅನ್ನೋದಲ್ಲ. ಆ ವ್ಯಕ್ತಿ ತೀರ್ಕೊಂಡು 100 ವರ್ಷದ ನಂತರ ಜನ ಬರ್ತಾರಲ್ಲ, ಅವರೇನೋ ಆ ವ್ಯಕ್ತಿ ಹೇಗೆ ಬದುಕಿದ್ದಾನೆ ಅಂತೇನು ನೋಡಿಲ್ಲ. ಅವರಿಗೂ ಕೂಡ ಆ ಉಪದೇಶ ಅಷ್ಟೊಂದು ಅಪೀಲ್ ಆಗಲ್ಲ, ಅವರ ಮನಸ್ಸನ್ನು ಎಳೆಯುವುದಿಲ್ಲ. ಯಾಕೆಂದರೆ ಮಾತು ಮತ್ತು ಕೃತಿ ಒಂದಾಗಲಿಲ್ಲ ಅಂದರೆ ಮಾತಿಗೆ ಶಕ್ತಿ ಬರುವುದಿಲ್ಲ. ಈಗ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು, ಯಾವ ಮಾತನ್ನು ಈ ಮಹಾತ್ಮ ಆಡಿದ್ದಾರೋ ಅವರ ಜೀವನ ಹೇಗಿತ್ತು ಅನ್ನುವಂಥದ್ದು ಒಂದು ಸ್ವಲ್ಪ ನೋಡಿ. ತಾವು ಏನು ಬದುಕಿದರೂ ಅದರ ಹೊಂದಾಣೆಯನ್ನು ನಮ್ಮಿಂದ ಅವರು ಬಯಸೋದು. ಯಾವುದೇ ರೀತಿಯಲ್ಲಿ ಹೇಗೆ ರಾಮಕೃಷ್ಣರು ಯಾವ ತಪಸ್ಸು ಮಾಡಿದರೂ ಅದರ ಹೊಂದಾಣೆ ತಪಸ್ಸು ತಮ್ಮ ಶಿಷ್ಯರಿಂದ ಬಯಸಿದರು, ಸ್ವಾಮಿ ವಿವೇಕಾನಂದರು ಯಾವ ಸದ್ಗುಣಗಳನ್ನು ಸಾಮರ್ಥ್ಯಗಳನ್ನು ಹೊಂದಿದ್ರು ಅದರಲ್ಲಿ ಹೊಂದಾಣೆ ಸದ್ಗುಣ ಮತ್ತು ಸಾಮರ್ಥ್ಯಗಳನ್ನು ನಾವು ಹೊಂದಿದರೆ ಸಾಕು. ಮತ್ತು ಪಾಶ್ಚಾತ್ಯ ಜಗತ್ತಿಗೆ ಅವರು ವಿಶೇಷವಾದಂತಹ ಒಂದು ಉಪದೇಶ, ಅಲ್ಲಿಗೆ ಹೋಗಿ ಅವ್ರ ಮುಂದೇನೆ ಮಾತನಾಡಿದ್ದು ಯಾಕೆ? ಅದಕ್ಕೂ ಕಾರಣವಿಲ್ಲದಿಲ್ಲ. ಈ ಇಡೀ ಪೌರ್ವಾತ್ಯ ಜಗತ್ತಿಗೆ ಒಂದು ಲಕ್ಷಣ ಇದೆ, ಭಾರತವನ್ನು ಸೇರಿಸ್ಕೊಂಡು. ಏನು ಆ ಲಕ್ಷಣ? ಅವರು ಹೇಳಿದ್ದೆಲ್ಲ ಸರಿ, ಅವ್ರು ಹೇಳಿದ ಮಾತು ಕೇಳಬೇಕು. ನಮ್ಮವರಲ್ಲೇ ಒಬ್ಬರು ಹೇಳಿದರೆ ಏನೋ ಹೇಳ್ತಾರೆ ಬಿಡಿ. ಬಾಲಗಂಗಾಧರ ತಿಲಕರು ವಿವೇಕಾನಂದರು ಕೇಳಿದರು, ಏನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಗರ್ಜನೆ ಮಾಡಿದಿರಿ, ಭಾರತಕ್ಕೆ ಬಂದು ಮೌನವಾಗಿಬಿಟ್ರಲ್ಲ ಯಾಕೆ? ತಿಲಕರು ಇಬ್ಬರು ಸ್ನೇಹಿತರು, ಬಾಲಗಂಗಾಧರ ತಿಲಕರು ಸ್ವಾಮಿ ವಿವೇಕಾನಂದರು ಸ್ನೇಹಿತರು. ಕೇಳಿದರು, ಗರ್ಜನೆ ಮಾಡಿಬಿಟ್ರಿ ಪಶ್ಚಿಮ ರಾಷ್ಟ್ರಗಳಲ್ಲಿ, ಇಲ್ಲಿ ಯಾಕೆ ಮೌನವಾಗಿದ್ದುಬಿಟ್ಟಿದ್ದೀರಿ? ಆವಾಗ ವಿವೇಕಾನಂದರು ಹೇಳ್ತಾರೆ, ಮೊದಲನೇ ಕಾರಣ ನಮ್ಮವರ ಹೊಟ್ಟೆ ಖಾಲಿ ಇದೆ, ಖಾಲಿ ಹೊಟ್ಟೆಗೆ ವೇದಾಂತ ಬೋಧನೆ ಮಾಡಬಾರದು. ಮೊದಲು ಹೊಟ್ಟೆ ತುಂಬಲಿ, ಇವರಿಗೆಲ್ಲ ಒಂದಷ್ಟು ಹೊಟ್ಟೆ ತುಂಬಲಿ. ಆದ್ದರಿಂದ ಭಾರತದಲ್ಲಿ ಅವರು ಕೊಟ್ಟ ಉಪದೇಶ ಬರೀ ಸೇವಾ ಕಾರ್ಯ, ಶಾಲಾ ಕಾಲೇಜುಗಳನ್ನು ಕಟ್ಟಿ, ವಿಜ್ಞಾನ ಸಂಶೋಧನಾ ಟಾಟಾ ಇನ್ಸ್ಟಿಟ್ಯೂಟ್ ಮಾಡಿ, ದೀನರಿಗೆ, ದರಿದ್ರರಿಗೆ, ರೋಗಿಗಳಿಗೆ ಹೊಟ್ಟೆ ತುಂಬ ಊಟ ಕೊಡಿ, ಶಿಕ್ಷಣ ಕೊಡಿ. ಬೆಟ್ಟ ಮಹಮ್ಮದನ ಹತ್ರ ಹೋಗಲಿಲ್ಲ ಅಂದರೆ ಮಹಮ್ಮದನೇ ಬೆಟ್ಟದ ಹತ್ರ ಹೋಗಲಿ. ಬಡವರು ನಿಮ್ಮ ಹತ್ರ ಬರೋಕ್ಕಾಗಲಿಲ್ಲ ಅಂದರೆ ಶ್ರೀಮಂತನೇ, ಶಕ್ತಿವಂತನೇ, ನೀನೇ ದುರ್ಬಲನ ಹತ್ರ ಹೋಗಿ ಅವನಿಗೆ ಸೇವೆ ಮಾಡು. ಕೊಡುವ ವ್ಯಕ್ತಿ ಯಾವಾಗಲೂ ನೆನಪಿಟ್ಕೋ, ಯಾವುದಾದರೂ ಒಬ್ಬ ಭಿಕ್ಷುಕನಿಗೆ, ಒಬ್ಬ ದುರ್ಬಲನಿಗೆ ನೀನು ಸಹಾಯ ಮಾಡ್ತಾ ಇದ್ದರೆ, ಏನಾದರೂ ಕೊಡ್ತಾ ಇರ್ತಕ್ಕಂಥ ದಾನಿ, ಆ ತಗೊಳ್ತಾ ಇದ್ದಾನಲ್ಲ ದಾನ ನಿನ್ನ ಕಡೆಯಿಂದ, ಅವನಿಗೆ ಜೀವನ ಪೂರ್ತಿ ಕೃತಜ್ಞನಾಗಿರು. ಆ ದುರ್ಬಲ ಮನುಷ್ಯ, ಭಿಕ್ಷುಕ ಇರಲಿಲ್ಲ ಅಂದರೆ ನೀನು ಯಾರಿಗೆ ದಾನ ಮಾಡ್ತಿದ್ದೆ?
ಅವನು ನಿನಗೆ ಕೃತಜ್ಞನಾಗಿರೋದಲ್ಲ, ನೀನು ಅವನಿಗೆ ಕೃತಜ್ಞನಾಗಿರು. ಇದು ರಾಮಕೃಷ್ಣ ವಿವೇಕಾನಂದ ಕಲ್ಚರ್. ಆದ್ದರಿಂದ ಇದನ್ನು ನಾವು ಸಾಂಕೇತಿಕವಾಗಿ ಶಾರದಾ ಮಾತೆಯ ಜಯಂತಿ ದಿನ ಇದನ್ನು ನಾವು ತೋರಿಸ್ತೀವಿ. ಓ ಬಡ ತಾಯಂದಿರೇ, ಒಂದು ವೇಳೆ ನೀವು ಇರಲಿಲ್ಲ ಅಂದರೆ ನಾವು ಯಾರಿಗೆ ದಾನ ಮಾಡಬೇಕಿತ್ತು? ಆದ್ದರಿಂದ ನಾವು ನಿಮಗೆ ಕೃತಜ್ಞತೆ ಸಮರ್ಪಣೆ ಮಾಡ್ತೀವಿ, ಅಂಥವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ನೀವು ಇರಲಿಲ್ಲ ಅಂದರೆ ನಾವು ಯಾರಿಗೆ ಕೊಡಬೇಕಿತ್ತು? ನಾವು ಕೊಟ್ಟಿದ್ದೇನು? ಒಂದಿಷ್ಟು ವಸ್ತ್ರ. ಅದರಿಂದ ನಮಗೆ ಎಷ್ಟೋ ಇದೆ ಅಂತ ಅಂದ್ಕೊಂಡು ನಾವೇನು ಕೊಡ್ತಿಲ್ಲ, ಆದರೆ ಎಷ್ಟೋ ಇದೆ. ದ್ರೌಪದಿ ಕೃಷ್ಣನಿಗೆ ಕೊಟ್ಟಿದ್ದು ಎಷ್ಟು ವಸ್ತ್ರ, ಕೃಷ್ಣ ವಾಪಸ್ ಕೊಟ್ಟಿದ್ದು ಎಷ್ಟು ವಸ್ತ್ರ. ದಾನಿಯೇ, ದಾನ ಮಾಡೋದಕ್ಕೊಂದು ಅವಕಾಶ ಇದೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ದಾನ ಮಾಡೋಕ್ಕೆ ಅವಕಾಶ ಬಹಳ ಕಡಿಮೆ. ಅವರೇನಾದರೂ ದಾನ ಮಾಡಬೇಕು ಅಂದರೆ ನಮ್ಮ ದೇಶಕ್ಕೆ ಬಂದು ದಾನ ಮಾಡಬೇಕು. ಏನಾದರೂ ಸೇವೆ ಮಾಡ್ತೀನಿ. 2004ರಲ್ಲಿ ನಾನು ಬಾರ್ಸೆಲೋನಾ ನಗರಕ್ಕೆ ಹೋದಾಗ ಜರ್ಮನಿಯ ಕೆಲವರು ಸನ್ಯಾಸಿಗಳೆಲ್ಲ ಪರಿಚಯಕ್ಕೆ ಬಂದರು ನನಗೆ. ಅವರು ತಮ್ಮ ದೇಶದಿಂದ ಬಂದಿದ್ದರು. ಅವರೆಲ್ಲ ಹಿಂದೂಗಳೇ ಆಗಿದ್ದರು, ಜರ್ಮನಿಯಲ್ಲಿ ಹುಟ್ಟಿದವರು. ಆದರೆ ನಮ್ಮ ಉತ್ತರ ಭಾರತದ ವ್ಯಕ್ತಿ ಒಬ್ಬರು ಅಲ್ಲಿಗೆ ಹೋಗಿ ಸನ್ಯಾಸ ತಗೊಂಡು, ಮಹಾಮಂಡಲೇಶ್ವರೊಬ್ಬರು ಅಲ್ಲಿ ವೇದಾಂತ ಪ್ರಚಾರ, ಯೋಗ, ವೇದಾಂತ ಎಲ್ಲ ಪ್ರಚಾರ ಮಾಡಿ ಅವರ ಶಿಷ್ಯರಾಗಿ ಈ ಜರ್ಮನಿಯ ಮತ್ತು ಬೇರೆ ಬೇರೆ ಯುರೋಪಿಯನ್ ರಾಷ್ಟ್ರಗಳ ಒಂದು 50 ಜನ ಸ್ತ್ರೀಯರು, ಒಂದು 50-60 ಜನ ಪುರುಷರು ಅವರ ಸನ್ಯಾಸಿ ಶಿಷ್ಯರಾಗಿ ಈಗಲೂ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಒಂದು 5-6 ರಾಷ್ಟ್ರಗಳಲ್ಲಿ, ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಜರ್ಮನಿಯ ಶಿಷ್ಯರು ಸಿಕ್ಕಿದ್ರು. ನಾನು ಅವರಿಗೆ, ಜರ್ಮನಿಯಲ್ಲಿ ನಾವು ಏನಾದರೂ ಒಂದು ಸೇವಾ ಕಾರ್ಯ ಮಾಡಬಹುದೇ, ಒಂದು ವೇಳೆ ಜರ್ಮನಿಯಲ್ಲಿ ಏನಾದರೂ ಸೇವಾ ಕಾರ್ಯ ಮಾಡಬಹುದು ಅಂತ ನಮಗೇನಾದರೂ ಆಸಕ್ತಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ಯಾವುದು ನಿಮಗೆ ಜರ್ಮನಿಗೆ ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸೇವಾ ಕಾರ್ಯ ಯಾವುದು ಅಂತ ಕೇಳಿದೆ. ಆತ ಹೇಳಿದರು, ಜರ್ಮನಿಗೆ ಯಾವ ಸೇವೆಯ ಅವಶ್ಯಕತೆಯೂ ಇಲ್ಲ, ಜರ್ಮನರೇ ಬೇರೆಯವರಿಗೆ ಸೇವೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ನೋಡಿ, ಏನಾದರೂ ಸೇವೆ ಮಾಡೋಣ ಅಂತ ಅಂದ್ಕೊಂಡ್ರೆ ಜರ್ಮನಿಯಲ್ಲಿ ಅವಕಾಶವೇ ಇಲ್ಲ, ಎಲ್ಲ ಮುಗಿದೋಗಿದೆ ಅವ್ರದ್ದು. ಅವರೇ ಬೇರೆ ದೇಶಗಳನ್ನು ಹುಡುಕೊಂಡೋಗಿ ಅವರಿಗೆ ಸಹಾಯ ಮಾಡಬೇಕಾಗಿದೆ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಒಬ್ಬ ದುರ್ಬಲ ಇದ್ದಾನಲ್ಲ, ಅವನಿದ್ದಾನೆ, ನೀನು ಕೊಡುವ ಸಹಾಯವನ್ನು ಒಪ್ಕೊಳ್ತಾನೆ, ಸಹಾಯ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯೇ ಅವನಿಗೆ ಕೃತಜ್ಞನಾಗಿರು. ಯಾಕೆ? ನೀನು ಕೊಟ್ಟಿದ್ದು ಸ್ವಲ್ಪ, ಆ ಪುಣ್ಯದಿಂದ ನಿನಗೆ ಬರುವುದಿಷ್ಟು, ನಿನ್ನ ಮನಸ್ಸು ವಿಶಾಲವಾಗುತ್ತೆ, ನಿನ್ನ ಮನಸ್ಸು ಶುದ್ಧವಾಗುತ್ತೆ, ನಿನ್ನ ಬುದ್ಧಿ ಚುರುಕಾಗುತ್ತೆ, ನೀನು ಓದಿದ ಪಾಠ ಎಲ್ಲ ಅರ್ಥವಾಗುತ್ತೆ, ನಿನ್ನ ಏಕಾಗ್ರತೆ ಜಾಸ್ತಿ ಆಗುತ್ತೆ, ನೀನು ರ್ಯಾಂಕ್ ಸ್ಟೂಡೆಂಟ್ ಆಗ್ತೀಯ, ಮಹಾನ್ ಬುದ್ಧಿಮಾನ್ ವ್ಯಕ್ತಿ ಆಗ್ತೀಯ. ಅದರ ಫಲ ಏನು ಕಡಿಮೆಯೇ? ಅವರು ಅಷ್ಟು ವಿಸ್ತರಿಸಿ ಹೇಳಲಿಲ್ಲ, ನಾನು ಅದನ್ನು ವಿಸ್ತರಿಸಿ ಹೇಳ್ತಾ ಇದ್ದೇನೆ. ಯಾವಾಗಲೂ ಸಹಾಯಕ ಇದಾನಲ್ಲ, ಅವನು ಯಾರಿಗೆ ಸಹಾಯ ಮಾಡ್ತಿದ್ದಾನೆ ಅವನಿಗೆ ಕೃತಜ್ಞನಾಗಿರಬೇಕು. ಅದರಲ್ಲೂ ಕಲಿಯುಗದಲ್ಲಿ. ಯಾಕೆ? ಕಲಿಯುಗದಲ್ಲಿ ದಾನ ಬಹಳ ಬಹಳ ಉನ್ನತ ಮಟ್ಟದ ತಪಸ್ಸಿನ ರೂಪ. ಕಲಿಯುಗದಲ್ಲಿ ದಾನವೇ ತಪಸ್ಸು. ಸ್ವಾಮೀಜಿ ಇದನ್ನು ಕೊಲಂಬೋ ಟು ಅಲ್ಮೋರಾ ಅದರಲ್ಲಿ ಹೇಳ್ತಾರೆ. ಅದರಲ್ಲೂ ಯಾವ ದಾನ ಪರಮಶ್ರೇಷ್ಠ ಅಂತ ಹೇಳ್ತಾರೆ. ಯಾವ ದಾನವೂ ಶ್ರೇಷ್ಠವೇ, ಆದರೆ ಪರಮಶ್ರೇಷ್ಠವಾದ್ದು ಜ್ಞಾನದಾನ. ಆದ್ದರಿಂದ ಭಾರತೀಯರೇ, ನಿಮಗೆಲ್ಲ ಜ್ಞಾನದಾನಕ್ಕೆ ದೊಡ್ಡ ಅವಕಾಶವಿದೆ. ಯಾವುದು ಆ ಜ್ಞಾನದಾನ? ನೀವೆಲ್ಲ ವೇದಾಂತವನ್ನು ಅಧ್ಯಯನ ಮಾಡಿ. ಭಾರತದ ಪ್ರತಿಯೊಬ್ಬ ಯುವಕನೂ ಕೂಡ ವೇದಾಂತವನ್ನು ಅಧ್ಯಯನ ಮಾಡು, ಸುಲಭವಾಗಿ ನನಗೆ ಅರ್ಥವಾಗುತ್ತದೆ. ಇಡೀ ಪ್ರಪಂಚಕ್ಕೆ ಬೆಳಕು ಬೇಕಿದೆ ಮತ್ತು ಭಾರತದಲ್ಲಿ ಮಾತ್ರ ಆ ಬೆಳಕಿದೆ. ಆ ಬೆಳಕನ್ನೇ ನೀವು ಇಲ್ಲಿ ಅಧ್ಯಯನ ಮಾಡಿ, ವೇದಾಂತವನ್ನು ಅಧ್ಯಯನ ಮಾಡುವುದರ ಮೂಲಕ ಯಾವ ಆಧ್ಯಾತ್ಮಿಕ ಬೆಳಕು ನಮಗೆ ಗೊತ್ತಾಗುತ್ತೋ, ಓ ಹೀಗಿದೆ ಜೀವನ, ಆಧ್ಯಾತ್ಮಿಕ ಜೀವನ ಅಂತ ನಿಮ್ಗೆ ಗೊತ್ತಾಗುತ್ತೋ, ಈ ಬೆಳಕನ್ನು ತಗೊಂಡು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಕೊಡಿ. ಹೇಳ್ತಾರೆ ಸ್ವಾಮೀಜಿ, ದಿ ಹೋಲ್ ವರ್ಲ್ಡ್ ಈಸ್ ಇನ್ ನೀಡ್ ಆಫ್ ಲೈಟ್ ಅಂಡ್ ಇಂಡಿಯಾ ಅಲೋನ್ ಹ್ಯಾಸ್ ದಟ್ ಲೈಟ್. ಸಂಸಾರ ಶುರುವಾಯಿತು. ಅರ್ಜೆಂಟ್ ಇದ್ರೆ ಹೋಗ್ಬೋದು. ದಿ ಹೋಲ್ ವರ್ಲ್ಡ್ ಈಸ್ ಇನ್ ನೀಡ್ ಆಫ್ ಲೈಟ್ ಅಂಡ್ ಇಂಡಿಯಾ ಅಲೋನ್ ಹ್ಯಾಸ್ ದಟ್ ಲೈಟ್. ಮತ್ತು ಹಾಗೆ ಮಾಡುವುದರಿಂದ ಏನಾಗುತ್ತದೆ? ಪಾಶ್ಚಿಮಾತ್ಯರು ನಿಮ್ಮ ಶಿಷ್ಯರಾಗ್ತಾರೆ.
ನೀವು ಅವರ ಗುರುಗಳಾಗ್ತೀರಿ ಮತ್ತು ನೀವು ಅವರನ್ನು ಗೆಲ್ತೀರಿ. ಯಾವ ಕಾಲಕ್ಕೂ ಕೂಡ ಗುರು ಶಿಷ್ಯನನ್ನು ಗೆಲ್ತಾನೆ. ಅಪ್ ಇಂಡಿಯಾ ಅಂಡ್ ಕಾಂಕರ್ ದಿ ವರ್ಲ್ಡ್ ಥ್ರೂ ಯುವರ್ ಸ್ಪಿರಿಚುವಾಲಿಟಿ. ಎದ್ದೇಳು ಇಂಡಿಯಾ, ನಿನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಜಗತ್ತನ್ನು ಗೆಲ್ಲು. ನಾವು ಕೂಡ ವಿ ಆರ್ ಆಲ್ಸೋ ಎ ಕಾಂಕರಿಂಗ್ ರೇಸ್. ಇದನ್ನು ಕೊಲಂಬೋ ಟು ಅಲ್ಮೋರಾ ಆ ಪುಸ್ತಕದಲ್ಲಿ ಹೇಳ್ತಾರೆ. ನಾವು ಕೂಡ ನಿರಂತರ ದಿಗ್ವಿಜಯವನ್ನು, ಜಗತ್ತನ್ನು ಗೆಲ್ಲುವ ಜನಾಂಗವೇ. ಇಂಗ್ಲೆಂಡ್ ಮಾತ್ರವೇ ಜಗತ್ತನ್ನು ಗೆಲ್ಲುವ ಜನಾಂಗವಲ್ಲ, ನಾವು ಕೂಡ ಜಗತ್ತನ್ನು ಗೆದ್ದ ಜನಾಂಗವೇ. ಆದರೆ ನಾವು ಜಗತ್ತನ್ನು ಗೆದ್ದಿದ್ದು ಕತ್ತಿಯಿಂದ ಅಲ್ಲ, ಜ್ಞಾನದಿಂದ. ಈಗಲೂ ಕೂಡ ನಾವು ಮಾಡಬೇಕಾದದನ್ನೇ, ಈಗಲೂ ನಾವು ಅದನ್ನೇ ಮಾಡಬೇಕಾದ್ದು. ಕತ್ತಿಯಿಂದ ಗೆಲ್ಲುವುದಲ್ಲ. ಒಂದು ಕಡೆ ಹೇಳ್ತಾರೆ, ಆ ಈಜಿಪ್ಷಿಯನ್ ಇದಾನಲ್ಲ, ಆ ಪರ್ಷಿಯನ್ ಇದಾನಲ್ಲ, ಆ ಗ್ರೀಕ್ ಇದಾನಲ್ಲ, ಅವನು ಕತ್ತಿಯಿಂದ ಜಗತ್ತನ್ನು ಗೆಲ್ಲಲಿ. ಯಾವಾಗ ಯಾವುದೋ ಮಹಾನ್ ಶಕ್ತಿ ಎದ್ದು ಬಂದು, ಕ್ಷಾತ್ರ ಶಕ್ತಿ ಇಡೀ ಜಗತ್ತನ್ನು ಗೆದ್ದು ಜಗತ್ತನ್ನೆಲ್ಲ ಒಂದು ಆಡಳಿತದ ಪರಿಧಿಯಲ್ಲಿ ತಂದಿದೆಯೋ, ಆವಾಗೆಲ್ಲ ಮಲಕೊಂಡಿದ್ದಂತಹ ಭಾರತ ಎದ್ದು ಕುಳಿತುಕೊಂಡು ಆ ಇಡೀ ಪ್ರಪಂಚಕ್ಕೆ, ಏಕೀಕರಣಗೊಂಡಂತಹ ಪ್ರಪಂಚಕ್ಕೆ ತನ್ನ ಬೆಳಕನ್ನು ಕೊಟ್ಕೊಂಡೇ ಬಂದಿದೆ. ಎಷ್ಟು ಜನ ಭಾರತದ ಇತಿಹಾಸವನ್ನು ಓದಿದವರು ಇದೆಲ್ಲ ಅರ್ಥ ಮಾಡಿಕೊಂಡ್ರು? ಅವ್ರಿಗೆ ಯಾಕೆ ಇದು ಗೊತ್ತಾಗಲಿಲ್ಲ? ಜಗನ್ಮಾತೆಯಿಂದ ಲೈಸೆನ್ಸ್ ಪಡ್ಕೊಂಡ ವ್ಯಕ್ತಿ ಹೇಗೆ ಸೂಕ್ಷ್ಮಗಳನ್ನು ಗ್ರಹಿಸ್ತಾನೆ ಗೊತ್ತಾಗ್ತಾ ಇದೆಯಾ? ಎಂತೆಂಥ ಸೂಕ್ಷ್ಮಗಳನ್ನು ಗ್ರಹಿಸ್ತಾನೆ ಗೊತ್ತಾಗ್ತಾ ಇದೆಯಾ? ಈಗ ಇಂಗ್ಲೆಂಡ್ ಇಡೀ ಪ್ರಪಂಚವನ್ನು ಗೆದ್ದು ಒಂದಾಗಿಸಿಕೊಂಡಿದೆ. ಭಾರತ ಎದ್ದು ನಿಂತಿದೆ. ರಾಮಕೃಷ್ಣರ ಮೂಲಕ ಎದ್ದು ನಿಂತು ಜ್ಞಾನವನ್ನೆಲ್ಲ ಸಂಪೂರ್ಣವಾಗಿ ನಿರ್ಮಾಣ ಮಾಡಿ, ಅದು ನನ್ನ ಮೂಲಕ ಅಂತ ಅವ್ರು ಹೇಳ್ಕೊಳ್ಳಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಅವರ ಮೂಲಕ ಪ್ರಪಂಚಕ್ಕೆಲ್ಲ ಈ ಬೆಳಕನ್ನು ಕೊಡ್ತಾ ಇದೆ. ಮತ್ತು ಎಷ್ಟು ದಾಹ ಇದೆ ಪಾಶ್ಚಿಮಾತ್ಯರಲ್ಲಿ ಈ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ. ಎಷ್ಟು ಅವರಿಗೆ ದಾಹ, ಎಷ್ಟು ಕಾತುರತೆ ಇದೆ, ಎಷ್ಟು ಆಸಕ್ತರಾಗಿದ್ದಾರೆ ಈ ಭಾರತೀಯ ಚಿಂತನೆ, ಭಾರತೀಯ ಬೆಳಕನ್ನು ಪಡೆದುಕೊಳ್ಳೋದಕ್ಕೆ. ಅಮೆರಿಕದಲ್ಲಿ ಜನ ಅವರ ಉಪನ್ಯಾಸಗಳಿಗೆ ಬರ್ತಾ ಇದ್ದುದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಮೆರಿಕದ ಯಾವ ಸಭಾಂಗಣವೂ ಸಾಕಾಗ್ತಾ ಇರಲಿಲ್ಲ. ಸಭಾಂಗಣಗಳು ಸಾಕಾಗಲ್ಲ ಅಂತ ಕೊನೆಗೆ ಅಲ್ಲಿಯ ಜನ ಒಂದು ಸರ್ಕಸ್ ಟೆಂಟಿನಲ್ಲಿ ಉಪನ್ಯಾಸ ಏರ್ಪಾಟ್ ಮಾಡಿದ್ರು. ಇದು ಬಹಳ ಜನ ಹಿಡಿಸ್ತಾರೆ. ಇಲ್ಲಿ ಸರ್ಕಸ್ ಟೆಂಟ್ನಲ್ಲೂ ಜಾಗ ಸಾಕಾಗಲಿಲ್ಲ. ಇಷ್ಟೆಲ್ಲ ಪರಿತಾಪ, ಇಷ್ಟೆಲ್ಲ ದಾಹ ಯಾಕೆ ಅಂತಂದರೆ ಆ ರೀತಿಯ ಜ್ಞಾನಕ್ಕಾಗಿ ಸಾವಿರಾರು ವರ್ಷ ಕಾದು ಕುಳಿತಿದೆ ಪಾಶ್ಚಾತ್ಯ ಜಗತ್ತು. ಮತ್ತು ಅವರಿಗೆ ಭೋಗದಿಂದ ಏನೇನು ಪಡೆದುಕೊಳ್ಬೇಕೋ ಅದೆಲ್ಲ ಪಡೆದುಕೊಂಡು ಭೋಗದ ಇತಿಮಿತಿಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ವಿವೇಕಾನಂದರು ಹೇಳ್ತಾರೆ, ನಮಗೆ ಬಡತನದಿಂದ ತೊಂದರೆಯಾಗಿದೆ, ಅವರಿಗೆ ಅಜೀರ್ಣದಿಂದ ತೊಂದರೆಯಾಗ್ತಾ ಇದೆ. ಭಾರತವನ್ನು ಪಾಶ್ಚಾತ್ಯ ಪ್ರಪಂಚವನ್ನು ಕಂಪೇರ್ ಮಾಡಿ ನೋಡ್ತಾರೆ. ನಮ್ಮ ಸ್ತ್ರೀಯರು ಬಾಲ ವಿಧವೆಯರಾಗ್ತಾ ಇದ್ದಾರೆ, ಆದರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಕನ್ಯೆಯರಿಗೆ ಹುಡುಗರೇ ಸಿಗುವುದಿಲ್ಲ. ಜೀವನ ಪೂರ್ತಿ ಕನ್ಯೆಯಾಗಿ ಉಳಿಬೇಕಾಗುತ್ತೆ. ಕಷ್ಟಗಳು ಯಾರಿಗೂ ತಪ್ಪಿದ್ದಲ್ಲ. ಭೋಗ ಜೀವನವನ್ನು ಸಾಕಷ್ಟು ಸಾಧಿಸಿಬಿಟ್ಟಿದ್ದೇವೆ ಅಂದರೆ ಏನು ಕಷ್ಟ ತಪ್ಪುತ್ತಾ? ಇಲ್ಲಿ ಹೊಟ್ಟೆಗೆ ಇಲ್ಲ, ಅಲ್ಲಿ ಅಜೀರ್ಣ. ಇಲ್ಲಿ ಇವಳು ಬಾಲ ವಿಧವೆ, ಅಲ್ಲಿ ಅವಳಿಗೆ ಗಂಡೇ ಸಿಗುವುದಿಲ್ಲ. ಕಷ್ಟಗಳು ತಪ್ಪುತ್ತಾ? ಇಂಥ ಕಷ್ಟಗಳಿಗೆ ಶ್ರೀಮಂತಿಕೆಯೋ ಅಥವಾ ನಮ್ಮ ಹಾಗೆ ಅವರು ಯಾವುದೋ ದೇಶದ ಗುಲಾಮಗಿರಿಯಲ್ಲಿ ಸಿಗ್ತಾ ಇಲ್ಲ, ಸಾಕಷ್ಟು ಸ್ವತಂತ್ರರಾಗಿದ್ದಾರೆ, ಅದೋ ಮತ್ತಾವುದು ಯಾವ ಕಾಲಕ್ಕೂ ಕೂಡ ಇಂಥ ಕಷ್ಟಗಳಿಗೆ ಪರಿಹಾರವಲ್ಲ. ಈ ಕಷ್ಟಗಳಿಗೆ ಪರಿಹಾರ ಆಧ್ಯಾತ್ಮಿಕ ಜ್ಞಾನ. ಆದ್ದರಿಂದ ಭಾರತವೇ ದಾನಗಳಲ್ಲಿ ಶ್ರೇಷ್ಠವಾದ್ದು ಜ್ಞಾನದಾನ. ಅದರಲ್ಲೂ ಲೌಕಿಕ ಜ್ಞಾನದಾನಕ್ಕಿಂತಲೂ ಆಧ್ಯಾತ್ಮಿಕ ಜ್ಞಾನದಾನ. ಯಾವಾಗ ನಾವು ಈ ದಾನವನ್ನು ಮಾಡುವುದಕ್ಕೆ, ಆಧ್ಯಾತ್ಮಿಕ ಜ್ಞಾನವನ್ನು ದಾನ ಮಾಡುವುದಕ್ಕೆ ನಾವು ಹೊರಡ್ತೇವೆ, ಇಡೀ ಜನಾಂಗ ಎಚ್ಚೆತ್ತುಕೊಳ್ಳುತ್ತದೆ, ಜಾಗೃತಗೊಳ್ಳುತ್ತದೆ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಇಲ್ಲಿಂದ ಹೊರಗಡೆ ಹೋಗಿ ಭಾರತೀಯ ಸಂಸ್ಕೃತಿ, ಭಾರತೀಯ ಜ್ಞಾನವನ್ನು ಹೊರಗಡೆ ಹರಡಿದರೆ ಒಳಗಡೆ 50 ಜನ ಏನು ಕೆಲಸ ಮಾಡ್ತಾರೋ ಅದಕ್ಕೆ ಸಮನಾಗುತ್ತದೆ. ಹೊರಗಡೆ ಒಬ್ಬ ವ್ಯಕ್ತಿ ಹೋದರೆ ಭಾರತದ ಉದ್ಧಾರಕ್ಕಾಗಿ ಭಾರತದ ಒಳಗಡೆಯೇ ಇದ್ದು 50 ಜನ ಕೆಲಸ ಮಾಡ್ತಾರಲ್ಲ,
ಅದು ಆ ಒಬ್ಬನೇ ಮಾಡುವುದಕ್ಕೆ ಸಮನಾಗುತ್ತದೆ. ಭಾರತ, ನಿನ್ನ ಈ ಎಲ್ಲ ದುಸ್ಥಿತಿಗೆ ಕಾರಣ ಹೊರ ರಾಷ್ಟ್ರಗಳಿಗೆ ಹೋಗಿ ನಿನ್ನ ಜ್ಞಾನವನ್ನು ನೀನು ಹಂಚದೇ ಇದ್ದುದೇ ನಿನ್ನ ಎಲ್ಲ ದುಸ್ಥಿತಿಗೆ ಕಾರಣ. ಯಾಕೆ ನೀನು ಹೊರ ರಾಷ್ಟ್ರಗಳಿಗೆ ಹೋಗಲಿಲ್ಲ? ಅವರೆಲ್ಲ ಮ್ಲೇಚ್ಛರು. ಸಮುದ್ರ ದಾಟಿದರೆ ನಾವು ಮೈಲಿಗೆಯಾಗುತ್ತೆ. ಆ ಮ್ಲೇಚ್ಛರ ಹತ್ರ ಹೋಗಬಾರ್ದು, ಅವರ ಸಂಪರ್ಕ ಇಟ್ಕೊಳ್ಬಾರ್ದು ಅಂತ ನೀನೇನು ಭಾವಿಸಿ ಹೊರಕ್ಕೆ ಹೋಗೋದು ನಿಲ್ಲಿಸ್ಬಿಟ್ಟಿಯಲ್ಲ, ಆವತ್ತೇ ನಿನ್ನ ಪತನ ಪ್ರಾರಂಭವಾಯಿತು. ಇದೆಲ್ಲ ಸೀಕ್ರೆಟ್ಸ್. ಇಂಡಿಯಾ ಬೀಳುವುದಕ್ಕೆ ಕಾರಣಗಳೇನು, ಇಂಡಿಯಾನ ಮತ್ತೆ ಎಬ್ಬಿಸೋದಕ್ಕೆ ಏನು ಮಾಡಬೇಕು, ಅದ್ಭುತವಾದ ಸೀಕ್ರೆಟ್ಸ್. ದಿ ಡಿಜನರೇಷನ್ ಆಫ್ ದಿ ಇಂಡಿಯಾ, the degeneration of the country started the day we discovered the word mleccha and ceased to move out of our borders. Therefore I say we should go out. ಅವರದೇ ಮಾತಿದೆ. The day you discovered the word mleccha and ceased to go out of your borders, the degeneration of India started. ಹಾಗೆಯೇ ಜನಸಾಮಾನ್ಯರನ್ನು ನೆಗ್ಲೆಕ್ಟ್ ಮಾಡಿದ್ದು, ಜನಸಾಮಾನ್ಯರ ಕಡೆಗೆ ಗಮನವೇ ಕೊಡದೆ ಸ್ವಾರ್ಥಗಳಾಗಿದ್ದು, ಸ್ತ್ರೀಯರನ್ನು ಸಂಪೂರ್ಣವಾಗಿ ನಾವು ನೆಗ್ಲೆಕ್ಟ್ ಮಾಡಿದ್ದು, ಈ ಮೂರು ಭಾರತದ ದುಸ್ಥಿತಿಗೆ ವಿಶೇಷವಾದ ಕಾರಣಗಳು. ಸ್ವಾಮಿ ವಿವೇಕಾನಂದರು ಕಂಡುಕೊಂಡಿದ್ದು. ಸ್ತ್ರೀಯರ ಉದ್ಧಾರಕ್ಕೆ ಶಾರದಾ ಮಾತೆಯನ್ನು ಕರ್ಕೊಂಡು ಬಂದರು ರಾಮಕೃಷ್ಣರು. ಜನಸಾಮಾನ್ಯರ ಉದ್ಧಾರಕ್ಕೆ ವಿವೇಕಾನಂದರನ್ನು ಕರೆದುಕೊಂಡು ಬಂದರು. ಮತ್ತು ಹೊರಗಡೆ ಹೋಗಬೇಕು, ಹೊರಗಡೆ ಹೋದ ಒಬ್ಬ ವ್ಯಕ್ತಿಗೆ ಭಾರತೀಯನೊಬ್ಬ ಗುರುವಿನ ರೂಪದಲ್ಲಿ ಒಬ್ಬ ಗುರುವಾಗಿ ಹೊರಗಡೆ ಹೋದಂತಹ ವ್ಯಕ್ತಿಗೆ ಇಡೀ ಭಾರತ ಮಾತೆಯೇ ಹೇಗೆ ಗೌರವಿಸ್ತಾಳೆ ಅಂತನ್ನೋದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ನೋಡಿ, ಮದ್ರಾಸಿನ ಯುವಜನತೆ ಹೊರಗಡೆ ಹೋಗಿ ವೇದಾಂತವನ್ನೇನಾದರೂ ವೇದಾಂತ ಸಂದೇಶಗಳನ್ನು ಹರಡಿದರೆ ಇಡೀ ಭಾರತ ಮಾತೆ ಎದ್ದು ನಿಂತು ಹೇಗೆ ಸ್ವೀಕರಿಸ್ತಾಳೆ, ಹೇಗೆ ಗೌರವಿಸ್ತಾಳೆ ಅನ್ನುವುದಕ್ಕೆ ನಾ ಸಾಕ್ಷಿಯಾಗಿದ್ದೇನೆ ನೋಡಿ ಅಂತ ಮದ್ರಾಸಿನ ಭಾಷಣದಲ್ಲಿ ಹೇಳ್ತಾರೆ. ವಿವೇಕಾನಂದರಿಗೆ ಮದ್ರಾಸಿನಲ್ಲಿ ಸಿಕ್ಕಿದಂಥ ಒಂದು ಆ ಸ್ವಾಗತ, ನೋಬೆಲ್ ಪ್ರಶಸ್ತಿ ಪಡ್ಕೊಂಡಿದ್ದಂಥ ಫ್ರಾನ್ಸ್ ದೇಶದ ರೊಮೈ ರೋಲಾ ಹೇಳ್ತಾನೆ, ಮಾನವನ ಇತಿಹಾಸದಲ್ಲಿ, ಇಂಡಿಯಾದ ಇತಿಹಾಸ ಅಲ್ಲ, ಫ್ರಾನ್ಸಿನ ಇತಿಹಾಸ ಅಲ್ಲ, ಯುರೋಪಿನ ಇತಿಹಾಸ ಅಲ್ಲ, ಮಾನವನ ಇತಿಹಾಸದಲ್ಲಿ ಒಬ್ಬ ಮನುಷ್ಯನಿಗೆ ಇಂಥ ಭವ್ಯವಾದ ಸ್ವಾಗತ ಎಲ್ಲೂ ಯಾರಿಗೂ ಸಿಕ್ಕಿರಲಿಲ್ಲ. ಸಾಮ್ರಾಜ್ಯಗಳನ್ನೇ ಜಯಿಸಿ ಬಂದ ಚಕ್ರವರ್ತಿ, ಮಹಾನ್ ಯುದ್ಧಗಳನ್ನು ಗೆದ್ದು ಬಂದ ಸೇನಾಧಿಪತಿ, ಅದ್ಭುತವಾದಂಥ ಕೃತಿಗಳನ್ನು ರಚಿಸಿದಂಥ ಮಹಾನ್ ಕವಿ, ಇಲ್ಲವೇ ದಾರ್ಶನಿಕ, ಇಲ್ಲವೇ ಜಗತ್ತನ್ನೇ ಸ್ತಂಭೀಭೂತಗೊಳಿಸುವಂಥ ಶ್ರೀಮಂತಿಕೆಯಲ್ಲಿ ಸುಪ್ಪತ್ತಿಗೆಯಲ್ಲಿ ಅಥವಾ ಶ್ರೀಮಂತಿಕೆಯಲ್ಲಿ ಮುಳುಗಿ ತೇಲ್ತಾ ಇರತಕ್ಕಂಥ ಒಬ್ಬ ಶ್ರೀಮಂತ, ಇವರು ಯಾರಿಗೂ ಕೂಡ ಇಂಥದ್ದೊಂದು ಸ್ವಾಗತ ಸಿಕ್ಕಿರಲಿಲ್ಲ. ಹ್ಯೂಮನ್ ಹಿಸ್ಟ್ರಿ, ಮನುಷ್ಯನ ಇತಿಹಾಸದಲ್ಲಿ ಇಂಥದ್ದೊಂದು ಸ್ವಾಗತ ಯಾರಿಗೂ ಸಿಕ್ಕಿ. ಇದನ್ನು ಬರೆದವನು ರೊಮೈ ರೋಲಾ, ನೋಬೆಲ್ ವಿಜೇತ, ಫ್ರಾನ್ಸ್ ದೇಶದವನು. ಹೇಳ್ತಾ ಹೋದರೆ ಬಹಳ ಇದೆ, ಸಮಯವಾಗಿದೆ. ಒಟ್ಟಿನಲ್ಲಿ ಏನು, ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮಗೆ ದಾರಿ ದೀಪಗಳು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟಗಳಿಂದ ಪಾರಾಗಬೇಕು ಅಂತ ಆಸೆ. ಅವ್ರು ಅಂದ್ಕೊಳ್ಳೋದು ಹಣ ಬೇಕು. ಕುವೈತಿನ ಸುಲ್ತಾನರ ಹತ್ರ ಹಣ ಇರಲಿಲ್ವೇ? ಹೀಗೆ ಹಣವಿದ್ದು ಭೋಗಗಳಲ್ಲಿ ಉರುಳಾಡಿಯೂ ಕಣ್ಣೀರು ಹಾಕಿದಂಥವ್ರದ್ದು ಇವತ್ತು ರಾತ್ರಿ ಮುಗಿಯೋವರೆಗೂ ಉದಾಹರಣೆ ಕೊಡಬಲ್ಲೆ. ಅಷ್ಟು ಉದಾಹರಣೆಗಳು ಅಮೇರಿಕಾದವು ಕೆಲವು, ಇಂಡಿಯಾ ದೇಶದ್ದೇ ಕೆಲವು, ಹಾಗೆಯೇ ಈ ಸುಲ್ತಾನರದ್ದು ಅವರದೆಲ್ಲ ಕೆಲವು ನನ್ನ ಮುಂದೆ ಉದಾಹರಣೆಗಳಿದೆ. ಎಲ್ಲ ಕೊನೆಗೆ ಸಾರ ಒಂದೇ, ಏನದು? ಹಣದಿಂದ ನಮ್ಮ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ. ಹಣ ಬೇಕೇ ಬೇಕು, ಹಣ ಬೇಕು. ಆದರೆ ಎಲ್ಲ ಕಾಲಕ್ಕೂ ಎಲ್ಲ ಸಮಸ್ಯೆಗಳಿಗೂ ಅದು ಪರಿಹಾರವಲ್ಲ. ಎಲ್ಲ ಕಾಲಕ್ಕೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಜ್ಞಾನ ಮಾತ್ರ. ಇದನ್ನೂ ವಿವೇಕಾನಂದರು ಹೇಳಿದ್ದು, ಇಗ್ನೋರೆನ್ಸ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ಅವರ್ ಪ್ರಾಬ್ಲಮ್ಸ್. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕಾರಣ ಅಜ್ಞಾನ. Therefore, it follows obviously that the solution for all our problems is knowledge, spiritual as well as secular. ಅಜ್ಞಾನ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕಾರಣ. ಹಾಗಿದ್ರೆ ಸಹಜವಾಗಿಯೇ ಸಮಸ್ಯೆಗಳಿಗೆ ಪರಿಹಾರವಿರೋದು ಜ್ಞಾನದಲ್ಲಿ. ಯಾವ ಜ್ಞಾನ? ಲೌಕಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ.
ಇದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಮುಂದುವರಿಯುತ್ತವೆ. ಸಮಯವಾಗಿದೆ, ಅಧ್ಯಯನ ಮಾಡಬೇಕು. ಇಂಥ ದಿನಗಳಲ್ಲಿ ನಾವೆಲ್ಲ ಏನು ಮಾಡಬಹುದು? ಇಷ್ಟೆಲ್ಲ ವಿಚಾರಗಳಿದೆಯಾ ಅಂತ ನಿಮ್ಮ ಮನಸ್ಸಿಗೆ ಅರಿವಾಗುವಂತೆ ಮಾಡಿ, ಇದೆಲ್ಲ ತಿಳ್ಕೊಳ್ಬೇಕು ನಾನು ಅನ್ನುವ ಪ್ರೇರಣೆ ಅಥವಾ ಒಂದು ಪ್ರಚೋದನೆ ಕೊಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕಿಂತ ಹೆಚ್ಚಿಗೆ ನಮಗೆ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಪುಸ್ತಕ ಇದೆ, ಪುಸ್ತಕದ ಮಳಿಗೆ ಇದೆ, ರಾಮಕೃಷ್ಣಾಶ್ರಮದ ಪುಸ್ತಕಗಳು ಆ ಥರದ ದುಬಾರಿ ಪುಸ್ತಕಗಳಲ್ಲ. ಎಷ್ಟೋ ಜನ ಹೇಳ್ತಾರೆ, ಇಷ್ಟು ಚೀಪಾಗಿ ಹೇಗೆ ನೀವು ಬುಕ್ಸ್ ಪ್ರಿಂಟ್ ಮಾಡ್ತೀರಿ ಅಂತ ಬೇರೆ ಆಶ್ರಮದವರೆಲ್ಲ ಕೇಳ್ತಾರೆ. ಶ್ರೀಮಂತರಿಂದ ಹಣ ತಗೊಂಡು ಸಬ್ಸಿಡೈಸ್ ಮಾಡಿ ಎಲ್ಲರಿಗೂ ಎಟುಕಲಿ ಇದು ಅಂತ ಭಾವಿಸಿಯೇ ಪುಸ್ತಕಗಳನ್ನೆಲ್ಲ ನಿರ್ಮಾಣ ಮಾಡೋದು. ಆದರೂ ತಗೊಂಡು ಓದಲಿಲ್ಲ ಅಂತಂದರೆ ನಾವು ಯೋಚನೆ ಮಾಡಬೇಕು, ನಾವು ಉದ್ಧಾರವಾಗೋದು ನಿಜಕ್ಕೂ ನಮಗೆ ಇನ್ನೂ ಸದ್ಯಕ್ಕೇನು ಬೇಕಾಗಿಲ್ಲ, ಇನ್ನೊಂದು ಸ್ವಲ್ಪ ವರ್ಷ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ, ನೋಡೋಣ. ಆ ಪ್ರಾಬ್ಲಮ್ಸ್ ಕೂಡ ಹೇಳುತ್ತವೆ, ನಾವು ಕೂಡ ಈಗಲೇ ನಿಮ್ಮನ್ನೇನು ಬಿಟ್ಟು ಹೋಗೋದಿಲ್ಲ, ನಾವು ಇನ್ನೊಂದು 4 ವರ್ಷ ಬಿಟ್ಕೊಂಡೇ ನಿಮ್ಮನ್ನು ಬಿಟ್ಟು ಹೋಗ್ತೀವಿ ಅಂತ ಪ್ರಾಬ್ಲಮ್ಸು ಹೇಳ್ತಾ ಇರುತ್ತೆ. ಪ್ರಾಬ್ಲಮ್ಸು ಉಳಿಯುತ್ತೆ, ಒದ್ದಾಟವೂ ಉಳಿಯುತ್ತೆ, ಉಳಿಯುತ್ತೆ. ಯಾಕೆಂದರೆ ದಾರಿ ಗೊತ್ತಿದ್ದರೂ ನಾವು ಅಳವಡಿಸ್ಕೊ ಹಾಗಾಗದೆ ಸ್ವಾಮೀಜಿ ವಿಚಾರಗಳಿಂದ ಪ್ರೇರಣೆಗೊಂಡು ಪ್ರಚೋದನೆಗೊಂಡು ಉತ್ತಮವಾದ ಪುಸ್ತಕಗಳನ್ನು ನಿರಂತರ ಅಧ್ಯಯನ ಮಾಡುತ್ತಾ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಂಡು ಪ್ರತಿನಿತ್ಯವೂ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಬರುವ ರೀತಿಯಲ್ಲಿ ಜೀವನ ಮಾಡುವುದಿದೆಯಲ್ಲ, ಅದೇನಂಥ ಕಷ್ಟವಲ್ಲ, ಆದರೆ ಪ್ರಯತ್ನ ಬೇಕಷ್ಟೇ. ಆ ಪ್ರಯತ್ನಗಳೆಲ್ಲ ನಿಮ್ಮ ಕಡೆಯಿಂದ ನಡೆಯಲಿ. ನಿಮ್ಮ ಪ್ರಯತ್ನಗಳು ಸಫಲವಾಗುವಂತೆ ಶ್ರೀ ವಿವೇಕಾನಂದರು, ಶ್ರೀ ಮಾತೆ ಶ್ರೀರಾಮಕೃಷ್ಣರು ನಿಮಗೆಲ್ಲ ಆಶೀರ್ವದಿಸಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತೇನೆ. ಜೈ ರಾಮಕೃಷ್ಣ.